ಬ್ರದರ್ ಇದೀನಿ ಬ್ರದರ್. ಪ್ರಾರ್ಥನೆ ಮಾಡ್ಬಿಡುದ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಎಲ್ಲರ ಪರಲೋಕದ ಪ್ರೀತಿಯ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿಮ್ಮ ಪರಿಶುದ್ಧ ಪಾದಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಇನ್ನೂ ಕೂಡ ನಿಮ್ಮ ಜೀವಿತ ಪಟ್ಟಿಯಲ್ಲಿ ಎಣಿಸಿ ಅಪ್ಪ, ಈ ಮತ್ತೊಂದು ದಿನವನ್ನ ಸಂಜೆ ವೇಳೆಯನ್ನು ಕೂಡ ದೇವರೇ ನಮಗೆ ಕೊಟ್ಟು ನಿಮ್ಮ ಪರಿಶುದ್ಧ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಈ ದೇವದರ್ಶನದ ಗುಡಾರದ ವಿಷಯವಾಗಿ ದೇವರೇ ನಿಮ್ಮ ಸತ್ಯವೇದ ಅನೇಕ ವಾಕ್ಯಗಳನ್ನ ನಾವು ಕಲಿಯಲಿಕ್ಕೆ ಸಹೋದರ ಮುಖಾಂತರವಾಗಿ ದೇವರೇ ನಮ್ಮನ್ನ ಕಳಿಸ್ಲಿಕ್ಕೆ ನೀವು ಸಿದ್ಧತೆ ಮಾಡಿಸಿಕೊಂಡಿದ್ರಿ ದೇವರೇ. ಅದಕ್ಕಾಗಿ ನಾವು ನೀವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಬಂದಿರುವಂತ ಮತ್ತು ಬರೆದಿರುವಂತ ಎಲ್ಲಾ ಸಹೋದರಗಳನ್ನು ಕೂಡ ತಂದೆ ದೇವರೇ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅವರನ್ನು ಕೂಡ ವಿಶೇಷವಾಗಿ ಅವ್ರು ಬರುವಂತೆ ಅವರಿಗೆ ಕೃಪೆ ಕೊಡ್ರಿ. ಈ ಪಾಠವನ್ನು ಕಲಿಯುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ರಿ. ಈ ಒಂದು ಕೂಟದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ನಿಮ್ಮ ಮಹಿಮೆಯಲ್ಲಿ, ಪ್ರಸನ್ನತೆಯಲ್ಲಿ, ನಿಮ್ಮ ಪವಿತ್ರಾತ್ಮನ ಒಂದು ದಾರಿಯಲ್ಲಿ ಸಹೋದರನು ಕೂಡ ನಡೆಸಿಕೊಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತೇವೆ. ಮತ್ತು ಪಾಠ ಹೇಳುವಂತಹ ಸಹೋದರನು ಕೂಡ ಮತ್ತು ವಿಶೇಷವಾಗಿ ನೆನಪು ಮಾಡಿಕೊಳ್ಳುತ್ತೇವೆ. ಅವ್ರ ಕುಟುಂಬವನ್ನು ಕೂಡ ತಂದೆಯ ದೇವರೇ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಅವ್ರ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರ ಸೇವೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಡೆಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತೇವೆ. ತಂದೆ ದೇವರೇ, ನಾವು ಕೂಡ ಕೇಳಿದಂಥ ವಾಕ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಕ್ರಿಸ್ತನ ಸಹೋದರರಾಗಿ ದೇವರೇ ಒಂದು ನಂಬಿಕೆಯಲ್ಲಿ ಒಂದು ಪ್ರೀತಿಯಲ್ಲಿ ನಾವು ಸಹೋದರ ಅನ್ಯೋನ್ಯತೆಯಲ್ಲಿ ನಡೆಯಲಿಂತೆ ನಮಗೆ ಸಹಾಯ ಮಾಡಿದೇವ್ರೆ. ಈ ಲೋಕದ ಅನೇಕ ವಿಷಯಗಳಲ್ಲಿ ನಾವು ಬಿದ್ದು ಓದುವಾಗಲೂ ಕೂಡ ದೇವರು ನಮ್ಮನ್ನ ಕೈ ಹಿಡಿದು ನಮ್ಮನ್ನು ಬಲಪಡಿಸಿ ನಡೆಸುವಂತ ದೇವರು ಈ ಲೋಕದಲ್ಲಿ ನೀವು ಒಬ್ಬರೇ ಆಗಿದ್ದೀರಿ. ತಂದೆ ದೇವರೇ, ನಾವು ನಿಮ್ಮನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಿರುವ ಹಾಗೆ ನಾವು ಕೂಡ ದೇವರೇ ನಾವು ನಿಮ್ಮನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ರು ಕೂಡ ದೇವರೇ ನೀವು ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಬಲಗೊಂಡು ನಡೆಯುವಂತೆ ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು. ತಂದೆಯ ದೇವರಿಗೂ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಮತ್ತೊಂದು ಬಾರಿ ದೇವದರ್ಶನ ಗೂಡಾರವನ್ನು ಧ್ಯಾನ ಮಾಡ್ಲಿಕ್ಕೆ ಕೊಟ್ಟಿರುವ ಈ ಸಮಯಕ್ಕೆ ಕೂಡ ಕೃತಜ್ಞತೆನ ಹೇಳಿಕೊಂತೀವಿ. ಹೋದ ವಾರ ನಾವು ನೋಡಿದಂತ ಪಾಠಗಳು ನೋಡಿದ್ವಿ. ಏನಂತ ಕೇಳಿದ್ರೆ, ಈ ಒಂದು ದೇವದರ್ಶನ ಗೂಡಾರದಲ್ಲಿ ಇದ್ದಿದ್ದಂತ ಹೋಲಿ, ಮೋಸ್ಟ್ ಹೋಲಿ ಸ್ಟ್ರಕ್ಚರ್ಗಳು ಅಂತ ಕೇಳಿದ್ರೆ ಪವಿತ್ರ ಸ್ಥಳ ಮತ್ತೆ ಮಹಾಪವಿತ್ರ ಸ್ಥಳದ ಅದು ಕಟ್ಟುಮಾನಗಳು, ಆ ನಿರ್ಮಾಣಗಳು ಯಾವ ತರ ಯಾವ ವಿಧಾನಗಳು ಇತ್ತು ಅಂತ ಕೂಡ ನೋಡ್ತಾ ಇದ್ದೀರಿ. ಚಾಪ್ಟರ್ 3 ಅಧ್ಯಾಯ 3 ನಾವು ಈ ಪಾಠವನ್ನು ನೋಡ್ತಾ ಇದ್ದಿದ್ದು. ಸಹೋದರರೇ, ನಾವು ಎಲ್ಲಿ ತನಕ ನೋಡಿದೀವಿ ಅಂತ ಹೇಳಿದ್ರೆ, ಆ ಮೇಲಿದ್ದಂತ 4 ಕರ್ಟನ್ಸ್ಗಳು ಇತ್ತು. ಅಂದ್ರೆ 4 ಆ ಮೇಲ್ ಹೊದಿಕೆಯನ್ನು ಇತ್ತು ಅಲ್ವರ. 4 ಕರ್ಟನ್ಸ್ ಇತ್ತು. ಅದರಲ್ಲಿ ನಾವು 3 ಹತ್ರ ನೋಡಿದ್ವಿ, 2 ನೋಡಿದೀವಿ. ಅದರಲ್ಲಿ ಸಹೋದರಿಯರೇ 4 ಇದ್ದಿದ್ದು, ಒಂದು ಮೇಲಿದ್ದಂತಹ ಕಡಲ ಹಂದಿ ಅಂತ ಹೇಳುವಾಗ ಅದು ಯಾವ್ದನ್ನ ಸೂಚನೆ ಮಾಡ್ತಿದೆ ಅಂತ ಹೇಳುವಾಗ ನಮಗೆಲ್ಲ ಗೊತ್ತಿದ್ದಂಗೆ ಅದು ಕ್ರಿಸ್ತನ ಮಹಿಮೆ. ಅವರು ಪರಲೋಕದಲ್ಲಿ ಇದ್ದಂತ ತಂದೆಯ ದೇವರು ಅಲ್ಲಿ ಇರುವಾಗ ಅಲ್ವಾ, ಆ ಒಂದು ಮಹಿಮೆಯನ್ನ ಅವರು ಬಿಟ್ಟು ನಮ್ಮ ಈ ಒಂದು ಲೋಕಕ್ಕೆ, ಈ ಒಂದು ಭೂಮಿಗೆ ಬರುವಾಗ ದಾಸನಾಗಿ ಅವರು ಐಶ್ವರ್ಯವಂತ ಇದ್ದ ಒಂದು ಸ್ಥಳವನ್ನು ಬಿಟ್ಟು ದಾಸನಾಗಿ ಈ ಒಂದು ಭೂಮಿಗೆ ಬಂದು ನಮಗೆ ಎಲ್ಲರೂ ವಿಮೋಚನೆಗಾಗಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅವರು ಬಡವರಾದರು ಅಂತ ಹೇಳಿ ನಾವು ನೋಡ್ತೀವಿ. ಅದೇ ತರ ಆ ಕಡಲ ಹಂದಿ ಅಂತ ಹೇಳುವಾಗ ಅದರು ಬಾಳುವ ಒಂದು ವಾತಾವರಣ ಬೇರೆ ಇತ್ತು. ಅದನ್ನ ತಂದು ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಆ ಮೇಲ್ಹೊದಿಕೆಯನ್ನ ಮಾಡಿ ಅದನ್ನ ದೇವದರ್ಶನ ಗುಡಾರಕ್ಕೆ ಹಾಕಿದ್ರು ಅಂತ ನೋಡ್ತೀವಿ. ಅದು ಮಾತ್ರ ಇಲ್ಲ, ಅದನ್ನ ನೋಡಕ್ಕೆ ಅಷ್ಟು ಸುಂದರವಾಗಿ ಇರ್ಲಿಲ್ಲ. ಅದು ಅದಕ್ಕೆ ಅಳತೆ ಕೂಡ ಇಲ್ಲ. ಯಾಕೆ ಸುಂದರವಾಗಿ ಇಲ್ಲ ಅಂತ ಹೇಳುವಾಗ ಸಹೋದರಿಯರೇ, ಐಶ್ವರ್ಯವಂತ ಕ್ರಿಸ್ತನು ಅಂತ ಬರುವಾಗ ಅವರಲ್ಲಿ ಈ ಲೋಕ ಆ ರಕ್ಷಣೆಯ ಒಂದು ಕೊಡುವ ಆ ಒಂದು ಕ್ರಿಸ್ತ ಯೇಸು ರಾಜನು ಅಂತ ಹೇಳುವಾಗ ಇವರು ಅದನ್ನ ಸ್ವೀಕರಿಸಿಕೊಂಡಿಲ್ಲ ಸರಿಯಾದ ರೀತಿಯಲ್ಲಿ. ಅದೇ ತರ ಅವರಲ್ಲಿ ಇದ್ದಂತ ಅಲ್ಲಿಗೆ ಅವ್ರಿಗೆ ಹೇಳಿದಂತ ಇಲ್ಲಿ ಅವ್ರು ಯಾರ ಆ ಸುಂದರವನ್ನು
ಅವರಲ್ಲಿ ಕಾಣಲಿಲ್ಲ. ಅವ್ರು ಎಲ್ಲರೂ ಅವ್ರನ್ನ ಒಂದು ಕ್ರಿಮಿನಲ್ ಅಂತ ಹೇಳುವಾಗ, ಒಂದು ಕ್ರಿಮಿನಲ್ ಆಗಿ ಅವ್ರನ್ನ ನಮಗೆ ವಿಮೋಚನವಾಗಿ ಅವರ ಒಂದು ಪ್ರಾಣ ಕೊಡುವಾಗ, ಅವರು ಒಂದು ಒಳ್ಳೆ ಹೆಸರಲ್ಲಿ ಈ ಲೋಕ ನೋಡ್ಲಿಲ್ಲ ಅಂತ ಹೇಳುವಾಗ, ತನ್ನ ಜನರು ಕೂಡ ನೋಡ್ಲಿಲ್ಲ. ಅದು ಅದನ್ನ ಸೂಚಿಸ್ತದೆ. ಅವರು ಸತ್ತ ಮೇಲೆ, ರಕ್ಷಣೆ ಸಿಕ್ಕಿದ ಮೇಲೆ, ಆಮೇಲೆ ನಮಗೆ ಏನಾಯ್ತು ಅಂತ ಹೇಳಿದ್ರೆ, ಕ್ರಿಸ್ತನ ಮಹಿಮೆ ಏನು, ಆ ರಕ್ಷಕನು ಎಲ್ಲಾ ವಿಮೋಚನವಾಗಿ ಕೊಟ್ಟಿದ್ದಂತ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಏನು ಅಂತ ಅರ್ಥ ಮಾಡ್ಕೊಳ್ಳುವಾಗ, ಇಷ್ಟು 2 ವರ್ಷ ಕಾಲ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನ ಅದನ್ನ ಜನಗಳು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕೂಡ ನೋಡ್ತೀವಿ. ಎರಡನೇದು ಭಾಗ ಯಾವ್ದು ನೋಡ್ತಿದ್ದು ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಯಾವ್ದ್ರಿ ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಆ ಕುರಿ ಅಂತ ಹೇಳುವಾಗ ಟಗರು ಅದು ಅಲ್ವಾ. ನಾನು ಹೇಳ್ದಂಗೆ ಅದು ಟಗರು ಆಗಿತ್ತು. ಅದರ ಒಂದು ತೊಗೊಳಲ್ಲಿ ಮಾಡ್ಬೇಕಾದ ಮೇಲ್ಹೊದಿಕೆಯನ್ನು ಮಾಡ್ಬೇಕು ಅಂತ ಹೇಳಿದ್ರು. ಅದು ಯಾವ್ದಪ್ಪ ಸೂಚನೆ ಆಗ್ತಿದೆ ಅಂತ ಹೇಳುವಾಗ, ನೋಡಿ, ಮೊದಲು ಅದನ್ನ ಅರ್ಥ ಮಾಡ್ಕೊಬೇಕು. ಮೊದಲು ಫಸ್ಟ್ ತಂದೆಯ ದೇವರಲ್ಲಿ ಇದ್ದಿದ್ದಂತ ಮಹಿಮೆನ ಸ್ಯಾಕ್ರಿಫೈಸ್ ಮಾಡಿದ್ರು. ಅದು ಯಾರಿಗಾಗಿ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಹೇಳಿದ್ರೆ, ಯಾರಿಗಾಗಿ ಅದನ್ನ ಬಿಟ್ಟು ಇಲ್ಲಿಗೆ ಬಂದಿದ್ರು ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಆ ಒಂದು ದೇವರ ಯೋಜನೆಯಲ್ಲಿ ಸಕಲ ಸೃಷ್ಟಿಕರ್ತನಾದ ಇದ್ದಂತ ಕ್ರಿಸ್ತನು ಇಲ್ಲಿ ಒಂದು ಸತ್ಯವನ್ನು, ಒಂದು ಯೋಜನೆ, ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಒಂದು ಸೃಷ್ಟಿ ಈ ಲೋಕದಲ್ಲಿ ಮಾತ್ರ ಇಲ್ಲ, ಸರ್ವ ಲೋಕದಲ್ಲಿ ಕೂಡ ನಾವು ನೋಡ್ಬೇಕಂದ್ರೆ ಒಂದು ಸೃಷ್ಟಿ, ಅದು ಪರಿಪೂರ್ಣತೆಯಾಗಿರುವ ಒಂದು ಸೃಷ್ಟಿ, ಅದು ಯಾರಪ್ಪ ಅಂತ ಕೇಳಿದ್ರೆ, ಅದು ಕ್ರಿಸ್ತನ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಳುವಾಗ, ತಂದೆ ದೇವರು ಸೃಷ್ಟಿ ಮಾಡಿದ್ದು ಏನೆಲ್ಲ ಸೃಷ್ಟಿ ಮಾಡಿದ್ರು ತಂದೆ ದೇವರು ಅಂತ ಕೇಳಿದ್ರೆ, ತಂದೆ ದೇವರು ಸೃಷ್ಟಿ ಮಾಡಿದ್ದು ಒಂದೇ ಒಂದು, ಅದು ಯಾರಪ್ಪ ಅಂತ ಕೇಳಿದ್ರೆ ಅದು ಯೇಸು ಕ್ರಿಸ್ತನೇ. ಅದನ್ನ ಬಿಟ್ಟು ತಂದೆಯ ದೇವರು ಯಾರನ್ನ ಸೃಷ್ಟಿ ಮಾಡಿಲ್ಲ. ಎಲ್ಲಾ ಸೃಷ್ಟಿಗಳು ಕ್ರಿಸ್ತನ ಮುಖಾಂತರ, ತನ್ನ ಮಗನ ಮುಖಾಂತರವೇ ಎಲ್ಲ ಸೃಷ್ಟಿ ಆಯಿತು. ತನಗಾಗಿ, ಅವ್ರಿಗಾಗಿನೇ ದೇವರು, ತಂದೆಯ ದೇವರು ಅದನ್ನ ಸೃಷ್ಟಿ ಮಾಡಿದ್ರು ಅಂತ ಕೂಡ ನಾವು ಓದ್ತೀವಿ. ಹಾಗಿರುವಾಗ ನೋಡ್ರಿ, ತಂದೆಯ ದೇವರು, ಸಹೋದರ ಸಹೋದರರೇ, ಮಾಡಿದಂತ ಸೃಷ್ಟಿ, ಆ ಸೃಷ್ಟಿ ಒಂದು ಮಾತ್ರವೇ ಪರಿಪೂರ್ಣವಾಗಿತ್ತು. ಆಮೇಲೆ ಕ್ರಿಸ್ತನು ಸೃಷ್ಟಿ ಮಾಡಿದಂತ ಯಾರ್ರಿ, ಲೂಸಿಫರು, ದೇವದೂತರುಗಳು, ಮನುಷ್ಯರು, ಆಮೇಲೆ ಎಲ್ಲಾ ಕಾರ್ಯಗಳು, ವಿಷಯಗಳು ನೋಡ್ಬೇಕಾದ್ರೆ ಅದೆಲ್ಲ ಪರ್ಫೆಕ್ಟ್ ಆಗಿತ್ತ, ಎಲ್ಲ ಪರಿಪೂರ್ಣವಾಗಿತ್ತ ಅಂತ ಕೇಳುವಾಗ, ಅದು ಯಾವ ಪರಿಪೂರ್ಣ ಇಲ್ಲ ರೀ. ಎಲ್ಲವೂ ಏನಾಗಿದೆ, ಅಪರಿಪೂರ್ಣವಾಗಿ ಎಲ್ಲ ಬಿದ್ದಿರೋದಂತ ನೋಡ್ತೀವಿ. ಲೂಸಿಫರು ಪರಿಪೂರ್ಣ ಇಲ್ಲ, ದೂತರುಗಳು ಪರಿಪೂರ್ಣ ಇಲ್ಲ, ಆಮೇಲೆ ಯಾರ್ರಿ ಕೆಳಗೆ ಇದ್ದಿದ್ದಂತ ಎಲ್ಲ ಮನುಷ್ಯನು ಪರಿಪೂರ್ಣ ಅಲ್ಲ. ಈಗ ಎಲ್ಲ ಏನಾಗಿದೆ ಅಂತ ಕೇಳಿದ್ರೆ ಯಾವುದು ಪರಿಪೂರ್ಣ ಅಲ್ಲ. ಹಾಗಾದ್ರೆ ತಂದೆ ದೇವರು ಮಾಡಿದಂತ ಸೃಷ್ಟಿ ಮಾತ್ರವೇ ಒಂದು ಮಾತ್ರ ಪರಿಪೂರ್ಣವಾಗಿ ಪರ್ಫೆಕ್ಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಅದು ಕ್ರಿಸ್ತನ ಮಾತ್ರವೇ ಇತ್ತು. ಈಗ ಕ್ರಿಸ್ತನ ಸೃಷ್ಟಿ ಮಾಡಿದಂತ ಎಲ್ಲಾ ಸೃಷ್ಟಿಗಳು ಕೂಡ ಕೆಳಗೆ ಬಿದ್ದವೆ, ಒಂದು ಸ್ಟೆಪ್ ಕೆಳಗೆ ಬಿದ್ದವೆ, ಎಲ್ಲ ಕೆಳಗಿದೆ. ಹಂಗಾದ್ರೆ ಅವರೆಲ್ಲ ಇಂಪರ್ಫೆಕ್ಷನ್ ಅಂತ ಕೇಳಿದ್ರೆ, ಅದು ಸೃಷ್ಟಿ ಮಾಡುವಾಗ ಅದನ್ನ ಎಲ್ಲಾ ಇಂಪರ್ಫೆಕ್ಷನ್ ಆಗಿರುವುದನ್ನ ಮತ್ತೆ ಅದನ್ನ ಪರಿಪೂರ್ಣ ತರಬೇಕಂದ್ರೆ ಅದು ಕ್ರಿಸ್ತನು ಒಬ್ಬನಿಂದನೇ ಸಾಧ್ಯ ಆಗೋದು. ಆ ಸಾಧ್ಯ ಕ್ರಿಸ್ತನು ಒಬ್ಬನೇ ಮಾಡಕ್ಕೆ ಸಾಧ್ಯ. ನೋಡ್ರಿ, ಹಂಗಾದ್ರೆ ಅವರ ಸೃಷ್ಟಿ ಎಲ್ಲವೂ ಕೂಡ ಪರಿಪೂರ್ಣ ಇಲ್ಲ. ಈಗ ಅದನ್ನ ಪರಿಪೂರ್ಣ ಮಾಡಬೇಕು. ಹಂಗಾದ್ರೆ ದೇವರ ಯೋಜನೆಯಲ್ಲಿ ದೇವರು ಇಟ್ಟುವ ಆ ಸ್ಥಳವನ್ನು ಬಿಟ್ಟು ಬರ್ಬೇಕಾದ್ರೆ ಅದು ಒಂದು ದೊಡ್ಡ ಸ್ಯಾಕ್ರಿಫೈಸು, ಅದು ಒಂದು ಕರ್ತವ್ಯ. ಅದಕ್ಕೆ ಬಂದಿದ್ದು ಮೊದಲು ಎಲ್ಲ ಬಿದ್ದವೆ. ಲೂಸಿಫರ್, ದೂತರುಗಳು, ಮಾಡಿರೋ ಸೃಷ್ಟಿಗಳು, ದೇವರನ್ನು ಯೋಬಲಿ ಹೇಳ್ತಾನಲ್ಲ, ದೇವರ ನೋಟದಲ್ಲಿ ಈ ಆಕಾಶ ಶುದ್ಧವಾಗಿಲ್ಲ ಅಂತ ಹೇಳ್ತಾರೆ. ಈ ಆಕಾಶ ಕೂಡ ಶುದ್ಧವಾಗಿಲ್ಲ. ಇವಾಗ ಇದೆಲ್ಲ ಸೇರ್ಪಡಿಸಬೇಕು ಅಂತ ಹೇಳಿದ್ರೆ, ಸಹೋದರ ಸಹೋದರರೇ, ಯೇಸು ಕ್ರಿಸ್ತನು ಒಬ್ಬನೇ ತನ್ನ ಸೃಷ್ಟಿಕರ್ತನೇ ಬರ್ಬೇಕು. ಹಾಗಾದ್ರೆ ಆ ಸೃಷ್ಟಿಕರ್ತನೇ ಅಲ್ಲಿಂದ ಬರ್ಬೇಕಾದ್ರೆ ಆ ಮಹಿಮೆ ಅಂತ ಸಿಂಹಾಸನದಲ್ಲಿ ಕೂತಿದ್ದಂತ ಜಾಗವನ್ನು ಬಿಡಬೇಕು. ತಾನೇ ಸೃಷ್ಟಿ ಮಾಡಿದಂತ ಆ ಜೀವಿಗಳಿಗೆ ತನ್ನ ಜೀವವನ್ನು ಕೊಡಕ್ಕೆ ಸಿದ್ಧನಾಗಬೇಕು.
ಅಂತ ಹೇಳಿ ತಂದೆ ಯೇಸು ಕ್ರಿಸ್ತನು ಆ ಸ್ಥಳ, ದೇವರು ಸೃಷ್ಟಿ ಮಾಡಿದಂತ ಸ್ಥಳ ಬಿಟ್ಟು ಅವರು ಈ ಲೋಕಕ್ಕೆ ನೋಡ್ರಿ ಆ ಐಶ್ವರ್ಯವಂತ ಇದ್ದಂತ ಸ್ಥಳವನ್ನು ಬಿಟ್ಟು ಇಲ್ಲಿ ದಾಸನಾಗಿ ಬಂದು ಎಲ್ಲವನ್ನು ಬಿಟ್ಟು ಅವರು ಬಡವನಾಗಿದ್ದು ನಮ್ಮನ್ನ ಐಶ್ವರ್ಯನಂತ ಮಾಡೋದಕ್ಕೆ ಒಂದು ಯೋಜನೆನ ಇಟ್ಟು ಅದೇ ಆ ಕಡಲಿನ ಹಂದಿಯ ತೊಗೊಳಲ್ಲಿ ನಾವು ನೋಡುವ ಒಂದು ರಹಸ್ಯ. ಅದಕ್ಕೆ ಅಳತೆ ಇರ್ಲಿಲ್ಲ ಅಂತ ಹೇಳುವಾಗ, ಯಾಕೆ ಅಳತೆ ಇಲ್ಲ ಅಂತ ಹೇಳುವ ಸಹೋದರ ಸಹೋದರಿಯರೇ, ಕ್ರಿಸ್ತನ ನಾವು ಯಾವ ಒಂದು ರೀತಿಯಲ್ಲಿ ಕೂಡ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರೀತಿ ತನ್ನ ಸೃಷ್ಟಿಯನ್ನ ಮಾಡಿದ ತನ್ನ ಯಜಮಾನನೇ ಮುಂದೆ ಬಂದು ತನ್ನನ್ನ ಎಲ್ಲರನ್ನೂ ಅವರು ರಕ್ಷಣೆ ಮಾಡ್ಬೇಕಂತ ಒಂದು ಪ್ರೀತಿ, ಆ ಪ್ರೀತಿ ಯಾವುದಕ್ಕೂ ನಾವು ಅಳತೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಸ್ಯಾಕ್ರಿಫೈಸ್, ತನ್ನನ್ನ ಅವರ ತನ್ನೇ ಒಪ್ಪಿಸಿಕೊಟ್ಟಿದ್ದಂತ ಆ ಒಂದು ವಿಷಯ ನೋಡ್ಬೇಕಾದ್ರೆ ಯಾವ ಒಂದು ಅಳತೆನೂ ಅದಕ್ಕಿಲ್ಲ. ತಂದೆಯ ದೇವರು ಅವರಿಗೆ ಕೊಟ್ಟಿರುವ ಆ ಪವಿತ್ರ ಆತ್ಮ ಕೂಡ ಅವ್ರಿಗೆ ಹೆಂಗಿತ್ತು ಅಂತ ಹೇಳಿದ್ರೆ ಅಷ್ಟು ಕೂಡ ಅಳತೆ ಇಳ್ದಿರ ಕೊಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ. ಹಾಗೆ ಸಹೋದರ ಸಹೋದರಿಯರೇ, ನಾವು ಮೊದಲನೇ ಆ ಒಂದು ಮೇಲೋದಿಕೆ ಬಗ್ಗೆ, ಆ ಡೇರಾ ಬಗ್ಗೆ ನೋಡ್ತಿದ್ದು. ಆಮೇಲೆ ಎರಡನೇದು ಯಾವ್ದಪ್ಪ ಆಯ್ತು ಅಂತ ಕೇಳಿದ್ರೆ, ಇದು ಏನು ಎರಡು ಅಂತ ಹೇಳುವಾಗ ಈ ಆಡಿನ ಏನ್ರಿ ಆ ಕುರಿನ ತಗೊಳು ಅಂತ ನಾವು ನೋಡ್ತೀವಿ ಅಲ್ವಾ. ನೆಕ್ಸ್ಟ್ ನೋಡ್ಬೇಕಾದ್ರೆ ಆ ಕುರಿಯನ್ನ ಆ ಒಂದು ತಗೊಳು, ಆ ಕುರಿ ಅಂತ ಹೇಳುವಾಗ ಅದು ಯಾವ್ದಕ್ಕಪ್ಪ ಸೂಚನೆ ಆಗ್ತದೆ ಅಂತ ಕೂಡ ನಾವು ನೋಡಿದೀವಿ. ಅದು ಯಾವ್ದಕ್ಕೆ ಸೂಚನೆ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಅದಕ್ಕೆ ಈ ಎರಡು ಸ್ಯಾಕ್ರಿಫೈಸ್ ನಾವು ಅರ್ಥ ಮಾಡ್ಕೊಬೇಕು ಸಹೋದರ ಸಹೋದರಿಯರೇ. ಈ ಎರಡು ಸ್ಯಾಕ್ರಿಫೈಸ್ ಅರ್ಥ ಮಾಡ್ಬೇಕು. ಮೊದಲನೇದು ಅವ್ರ ಮಹಿಮೆಯನ್ನ ಬಿಟ್ಟು ಬಂದಿದ್ದು. ಎರಡನೇದು ಇಲ್ಲಿ ಬರುವಾಗ ಆ ಟಗರು ಅಂತ ಹೇಳುವಾಗ ಒಡಂಬಡಿಕೆ, ದೇವರಲ್ಲಿ ಆದಾಮನು ಒಡಂಬಡಿಕೆಯನ್ನ ಮುರಿದಿ ಅದನ್ನ ಮೀರಿ ಹೋಗಿರುವ ನಮಗೂ ದೇವರಿಗೆ ಯಾವ ಒಂದು ಸಂಬಂಧ ಇಲ್ದಿರ ಅಲ್ವಾ, ಅವರು ಸಪರೇಟ್ ಆಗಿ ಇದ್ದಿದ್ದಂತ ಒಂದು ವಿಷಯ, ಒಂದು ಕಾರ್ಯ ಒಡಂಬಡಿಕೆ ಮೂಲಕವಾಗಿ ಅದನ್ನ ಏನಾಗ್ಬೇಕಂದ್ರೆ ಆ ಒಡಂಬಡಿಕೆ ಮೂಲಕವಾಗಿ ನಮ್ಮನ್ನ ಸೇರಿಸ್ಬೇಕು, ದೇವರಿಗೆ ಸೇರಿಸ್ಬೇಕು. ಹಾಗಾದ್ರೆ ಇದು ಕೂಡ ಕ್ರಿಸ್ತನು ಆ ಟಗರು ಮುಖಾಂತರ ಅಂತ ಹೇಳುವಾಗ ಅದ್ ನೋಡ್ರಿ, ಆ ಟಗರಿನ ತೊಗುಳು ಅಂತ ಹೇಳುವಾಗ ಅದು ಕೆಂಪು ಬಣ್ಣದಲ್ಲಿ ಇದ್ದಂತ ಒಂದು ನಾವು ನೋಡಿದ್ವಿ ಅಲ್ಲ ಇದೆ. ಆ ಕೆಂಪು ಬಣ್ಣದಲ್ಲಿ ತೋರಿಸ್ತಾ ಇದೀನಿ ನೋಡ್ರಿ, ಆ ಕೆಂಪು ಬಣ್ಣದಲ್ಲಿ ಇದ್ದಿದ್ದಂತ ಆ ಒಂದು ಮೇಲ್ಹೊದಿಕೆ ಅಂತ ನೋಡುವಾಗ ಯಾಕಪ್ಪ ಕೆಂಪಾಗಿತ್ತು ಅಂತ ಹೇಳುವಾಗ ಇದು ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಮುಂಚೆ ನೋಡಿದ್ವಲ್ಲ ಅದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಲ್ಲ, ತನ್ನ ಮಹಿಮೆಯನ್ನ ಬಿಟ್ಟು ಬಂದಿತ್ತು. ಇದು ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಏನಪ್ಪ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅನ್ನುವಾಗ ಇದು ಆದಾಮನಿಗೆ ಸಮಾನವಾಗಿ ಈ ಒಂದು ಭೂಮಿಯಲ್ಲಿ ಹುಟ್ಟಿದಂತ ಮನುಷ್ಯನಿಗೆ ಪರ್ಫೆಕ್ಟ್ ಆಗಿ ಇದ್ದಿದ್ದಂತ ಯಾರೇ ಆದಾಮನು ಕೊಟ್ಟಿರುವ ಜೀವನ ಕಳ್ಕೊಂಡಿದ್ದು. ಆದಾಮನು ಮಾತ್ರ ಸತ್ತಿದ್ರೆ ಪರವಾಗಿಲ್ಲ, ಆದಾಮನು ಮಾತ್ರ ಇಲ್ಲ, ಅವನಲ್ಲಿ ಹುಟ್ಟಿದಂತ ಎಲ್ಲಾ ಜನರು ಕೂಡ ಪಾಪದಲ್ಲಿ ಬಿದ್ದಿದ್ದಂತ ಒಂದು ವಿಷಯ. ಈಗ ನೋಡ್ರಿ, ನಾನು ಮುಂಚೆ ಹೇಳ್ದಂಗೆ ಸೃಷ್ಟಿಗಳಲ್ಲಿ ಎಲ್ಲಾ ಸೃಷ್ಟಿಗಳಲ್ಲಿ ಯಾರಪ್ಪ ಕೊನೆ ಸೃಷ್ಟಿ? ಯಾರು ಕೊನೆ ಸೃಷ್ಟಿ? ಯಾರಾದ್ರೂ ಹೇಳಿ ನೋಡೋಣ. ಇದೀರಾ? ಫಸ್ಟ್ ಆಫ್ ಆಲ್ ನೋಡ್ರಿ, ಯಾರ್ರಿ ಕೊನೆ ಸೃಷ್ಟಿ? ಯಾರು ಕೊನೆ ಸೃಷ್ಟಿ ಅಂತ ಹೇಳಿದ್ರೆ ಮನುಷ್ಯನು ಅಲ್ಲ? ಹೌದು, ಕರೆಕ್ಟ್, ಮನುಷ್ಯನು. ನೋಡ್ರಿ, ಮನುಷ್ಯನೇ ಕೊನೆ ಸೃಷ್ಟಿ. ಹಾಗಿದ್ರೆ ಈ ಪ್ರಾಣಿಗಳು ಎಲ್ಲ ನಮಗಿಂತ ಮುಂಚೆ ಮಾಡಿದ್ದಂತ ಪ್ರಾಣಿಗಳು ಅಲ್ವಾ. ನೋಡ್ಬೇಕಾದ್ರೆ ಇರುವೆ ಕೂಡ ಏನಾಗಿರ್ಬೇಕು, ನಮಗಿಂತ ಮುಂಚೆ ಸೃಷ್ಟಿ ಮಾಡಿರುವವರು. ನಾಯಿಗಳು ಅವಾಗಲೆಲ್ಲ ಕೂಡ ನೋಡ್ರಿ ನಮಗಿಂತ ಮುಂಚೆ ಮಾಡಿರುವ ಸೃಷ್ಟಿಗಳು ಇವೆಲ್ಲ. ಆಕ್ಚುಲಿ ನೋಡ್ಬೇಕಾದ್ರೆ ಈ ಲೋಕವನ್ನೇ ಮುಂಚೆ ನಾವು ಬರಕ್ ಮುಂಚೆನೆ ಇವೆಲ್ಲ ನೋಡವೆ. ಅದಕ್ಕೆ ಯೇಸು ಸ್ವಾಮಿ ನಮಗೆ ಉದಾಹರಣೆ ಕೊಡುವಾಗ ನೀವು ಯಾವ್ದನ್ನ ನೋಡ್ರಿ, ಕಾಗೆನ ನೋಡಿ ಅಂತ ಹೇಳ್ತಾರೆ, ಇರುವೆನ ನೋಡಿ ಅಂತ ಹೇಳ್ತಾರೆ, ಕೆಲವು ಪ್ರಾಣಿಗಳನ್ನು ನೋಡಿ ಅಂತ ಹೇಳ್ತಾರೆ ಅಲ್ವಾ. ಅದರಿಂದ ಪಾಠ ಕಲೀರಿ ಅಂತ ಹೇಳ್ತಾರೆ. ಹಾಗಿರುವಾಗ ಸಹೋದರ ಸಹೋದರರೇ, ಕ್ರಿಸ್ತನು ಇಲ್ಲಿ ಟಗರಾಗಿ ಬಂದಿರುವ ವಿಷಯದಲ್ಲಿ ಬಹಳ ಮುಖ್ಯವಾದ ಸತ್ಯ ಏನಪ್ಪಾ ಇತ್ತಂತ ಕೇಳಿದ್ರೆ, ಈಗ
ಆ ಸೃಷ್ಟಿಗಳಲ್ಲಿ ಎಲ್ಲಾ ಸೃಷ್ಟಿಗಿಂತ ಕೊನೆ ಸೃಷ್ಟಿ ಅಂತ ಲಾಸ್ಟ್ ಇರುವ ಸೃಷ್ಟಿ ಯಾರಪ್ಪ ಅಂತ ಹೇಳಿದ್ರೆ ಆದಾಮನು. ಈಗ ಎಲ್ಲಾ ಸೃಷ್ಟಿಗಳನ್ನು ಪೂರ್ಣತೆ ಮಾಡ್ಬೇಕಂದ್ರೆ ಆ ಕೊನೆ ಸೃಷ್ಟಿಯ ಇರುವ ಆ ಒಂದು ಸೃಷ್ಟಿನ ಅವರು ಪೂರ್ಣತೆಯಾಗಿ ಪರ್ಫೆಕ್ಟ್ ಆಗಿ ಅವ್ರನ್ನ ತಂದು ಬಿಟ್ರೆ ಮುಂದೆ ಇರುವ ಎಲ್ಲಾ ಸೃಷ್ಟಿಗಳು ಕೂಡ ಆಟೋಮೆಟಿಕ್ ಆಗಿ ಏನಾಗ್ತದೆ ಅಂತ ಕೇಳಿದ್ರೆ ಪೂರ್ಣತೆಗೆ ಬರ್ತದೆ. ಇದೇ ಅವರ ಯೋಚನೆ. ಆಗಾಗ ಈಗ ಏನಾಗ್ಬೇಕು ಅಂತ ಕೇಳಿದ್ರೆ ಅವರ ಕಾನ್ಸಂಟ್ರೇಷನ್ ಅಂತ ಹೇಳುವಾಗ ಅವರ ನೋಟ, ಅವರ ಎಲ್ಲಾ ಯೋಜನೆಗಿಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನನ್ನು ರಕ್ಷಣೆ ಮಾಡೋದೇ ಅವರ ಒಂದೇ ಒಂದು ನೋಟವಾಗಿತ್ತು ಸಹೋದರ ಸಹೋದರಿ. ಯಾಕಂತ ಕೇಳಿದ್ರೆ ಮನುಷ್ಯನ ಮುಖಾಂತರ ಎಲ್ಲರೂ ಪರಿಪೂರ್ಣ ಆಗ್ತಾರ್ರಿ. ಇದೇ ಒಂದು ಯೋಜನೆ ನೋಡಿ. ಮನುಷ್ಯನ ಮುಖಾಂತರ ಏನಾಗ್ತಾರೆ ಅಂತ ಕೇಳಿದ್ರೆ ದೇವ ದೂತರುಗಳು ನಮ್ಮನ್ನ ನೋಡ್ತವ್ರೆ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ಹೆಂಗೆ ಜ್ಞಾನ ಕಳೀತಾರೆ, ಅವ್ರ ಜ್ಞಾನ ಅವ್ರಿಗೆ ಹೆಂಗ್ ಕಳೀತಾ ಇದೆ ಅಂತ ಕೇಳಿದ್ರೆ ನೋಟದಲ್ಲಿ ನಮ್ಮನ್ನ ನೋಡಿ ಎಂತ ಒಂದು ಫ್ಯಾಮಿಲಿ ಅಪ್ಪ, ಎಂತ ಒಂದು ಸೃಷ್ಟಿ ಇವ್ರು ಮಾಡಿದಂತ ತಪ್ಪಿಗೆ ತಂದೆಯ ದೇವರಿಗೆ ವಿರುದ್ಧವಾಗಿ ಹೋಗುವಾಗ, ತಂದೆಯ ದೇವರು ಇಟ್ಟಿದ್ದಂತ ಯೋಜನೆಗೆ ವಿರುದ್ಧವಾಗಿ ಹೋಗುವಾಗ ಏನಾಗ್ತಿದೆ ಅಂತ ಅವರು ಕೂಡ ಅರ್ಥ ಮಾಡ್ಕೊಂತಾರೆ. ಹಂಗಾದ್ರೆ ಎಲ್ಲ ಸರ್ವಲೋಕವನ್ನು ಮನುಷ್ಯನನ್ನು ನೋಡಿ ಅವ್ರು ಏನಾಗ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ ಅವ್ರು ಕೂಡ ಕಲಿತಾ ಇದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ಆಕಾಶ ದೇವರ ಒಂದು ಸಿಂಹಾಸನ, ಆದ್ರೆ ಈ ಭೂಮಿ ದೇವರ ಏನ್ರಿ ಒಂದು ಪಾದಪೀಠ ಅಂತ ಹೇಳ್ತೀವಿ. ಹೌದು, ಪಾದಪೀಠ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ ಲರ್ನಿಂಗ್ ಪ್ಲೇಸ್. ಎಲ್ಲರಿಗೂ ಈ ಕೊನೆಯ ಸೃಷ್ಟಿಯನ್ನ ಇಟ್ಟಿ ದೇವರ ಯೋಜನೆಯನ್ನು ಎಸ್ಟಾಬ್ಲಿಷ್ ಮಾಡೋದು ಅಂತ ನೋಡ್ತೀವಿ. ಎಲ್ಲರನ್ನೂ ಸೀರಾಗಿ ತರೋದಿಕ್ಕೆ ಕೊನೆಯ ಸೃಷ್ಟಿಯಾಗಿರುವ ಈ ಮನುಷ್ಯನನ್ನು ಕಾನ್ಸಂಟ್ರೇಟ್ ಮಾಡುವ ಕ್ರಿಸ್ತನು ಅವರ ಯೋಜನೆ ಐತೆ. ಹಂಗಾದ್ರೆ ಅವರು ಮೊದಲು ದೇವರಿಂದ ಮೀರಿದಂತ ಆ ಒಡಂಬಡಿಕೆ ಮೀರಿದಂತ ಅವ್ರನ್ನ ಸೇರಿಸಬೇಕಾದ್ರೆ ಅದನ್ನ ಅಬ್ರಹಾಂ ಮುಖಾಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಟಗರನ್ನ ಒಂದು ಸೂಚನೆಯಾಗಿ ಅದನ್ನ ಇಟ್ಟು ಅಲ್ವಾ ದೇವರು ಮಾಡಿದಂತ ಒಡಂಬಡಿಕೆ, ಈ ಲೋಕಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ರಕ್ಷಣೆ ನಿನ್ನ ಮುಖಾಂತರ ತರ್ತೀನಿ ಅಂತ ಅಬ್ರಹಾಮಿಗೆ ಹೇಳಿದ್ರು. ಆ ಅಬ್ರಹಾಮಿಗೆ ಹೇಳುವಾಗ ಆ ಟಗರನ್ನ ಮುಂದೆ ಇಟ್ಟು ಆ ಟಗರು ಕ್ರಿಸ್ತನೇ ಅಂತ ಬರ್ತದೆ ಇಲ್ಲಿ ಅಲ್ವಾ. ಆ ಟಗರು ಏನಪ್ಪಾ ಅಂತ ಕೇಳಿದ್ರೆ ಕ್ರಿಸ್ತನೇ. ಆವಾಗ ಅವರು ಐಸಾಕನ್ ಅವರ ಮಗನನ್ನು ನೀನು ಕೊಲ್ಲಬೇಡ, ಅವರ ಜಾಗದಲ್ಲಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ಯಾರನ್ನ ಕೊಡ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನೇ ಅದ್ರ ಮುಂದೆ ಬಂದು ತನ್ನ ಬಲಿಯಾಗಿ ತನ್ನ ಜೀವವನ್ನು ಕೊಡುವುದು ನಾವು ನೋಡ್ತೀವಿ. ಇದಕ್ಕೂ ಏನಿಲ್ಲ ಅಂತ ಕೇಳಿದ್ರೆ ಅಳತೆ ಇಲ್ಲ ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ಇದರಲ್ಲಿ ಯಾರಿಗೂ ಭಾಗ ಇಲ್ಲ. ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳುವಾಗ ಎಲ್ಲರೂ ವಿಮೋಚನವಾಗಿ ಕ್ರಿಸ್ತನು ತನ್ನ ಜೀವವನ್ನು ಕೊಟ್ಟಿದ್ದ ಈ ಒಂದು ಏನ್ರಿ ನೇಮಗಳಲ್ಲಿ ಇದರ ಯಜ್ಞದಲ್ಲಿ ನಮಗೂ ಯಾವ ಪಾಲು ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಲ್ಲಿ ಇಲ್ಲ. ಅದಕ್ಕೆ ಇದು ಕೂಡ ಅಳತೆ ಇಲ್ಲ. ಕ್ರಿಸ್ತನು ಒಬ್ಬನಿಗೆ ಅಂತ ಒಂದು ಕಾರ್ಯ ತಾನ ಸೃಷ್ಟಿಕರ್ತನೆ ಇವ್ರನ್ನ ಏನ್ ಮಾಡಿದ ಅಂತ ಹೇಳಿದ್ರೆ ಆ ಒಂದು ರಕ್ತದಿಂದ ಎಲ್ಲರನ್ನೂ ವಿಮೋಚನವಾಗಿ ತನ್ನನ್ನ ಕೊಟ್ರು ಅಂತ ನಾವು ನೋಡ್ತೀವಿ. ಸಹೋದರ ಸಹೋದರರೇ, ಇದೇ ಹೋದ್ವಾರ ನಾವು ನೋಡಿದಂತ ಕೆಲವು ವಿಷಯಗಳು. ಆಮೇಲೆ ನಾವು ನೋಡಿದ ಒಂದು ಮುಖ್ಯವಾದ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಭಾಗವನ್ನು ಆ ಒಂದು ಮೇಲೋದಿಕ್ಕೆ ಇದ್ದಿದ್ದಂತ ಆ ಒಂದೊಂದು ಬಟ್ಟೆ ಇವ್ ನೋಡ್ರಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೆಂಗೆ ಈ ಎರಡು ಬಟ್ಟೆ ಒಂದೇ ಬಟ್ಟೆಯಾಗಿ ಅಳತೆ ಇಲ್ದಿರ ಮಾಡಿದ್ರು, ಅದೇ ತರ ಮೂರನೇ ಬಟ್ಟೆ ಅಂತ ಹೇಳುವಾಗ ಈ ಆಡಿನ ಕೂದಲಲ್ಲಿ ಮಾಡಿದಂತ ಈ ಮೇಲ್ಹೊದಿಗೆ ಅದೇ ತರ ಮಾಡಿರ್ಬೋದಲ್ಲಾಗಿತ್ತಲ್ಲ. ಒಂದೇರಾಗಿ ಮಾಡ್ಬಿಟ್ಟು ಒಂದು ಮೆಷರ್ಮೆಂಟ್ ನ ಕೊಟ್ಟು ಆ ಮೆಷರ್ಮೆಂಟ್ ಅನ್ನ ಮಾಡ್ಬೋದಾಗಿತ್ತು. ಆದ್ರೆ ತಂದೆ ದೇವರು ಅದನ್ನ ಹೇಳಿಲ್ಲ. ಏನ್ ಹೇಳಿದ್ರು ಅಂತ ಕೇಳಿದ್ರೆ ಅದು ಒಂದು ತಾನೆ ಬಟ್ಟೆಯನ್ನ ತಗೊಳ್ರಿ, ಆ ತಾನೆ ಬಟ್ಟೆಯಾಗಿ ಕೂದಲಿನಲ್ಲಿ ಮಾಡಿದಂತ ಒಂದು ಬಟ್ಟೆ ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದೊಂದಕ್ಕೂ ಅಳತೆ ಕೊಟ್ಟಿದ್ರು. ಎಷ್ಟು ಅಳತೆ ಇತ್ತು ಅಂತ ಕೇಳಿದ್ರೆ ಅದರ ಉದ್ದ 30 ಆಗಿರ್ಬೇಕು, ಅದರ ಅಗಲ 4 ಆಗಿ ಇರ್ಬೇಕು. ಇದೇ ತರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ 5 ಬಟ್ಟೆಯನ್ನ
ಸೇರಿಸಬೇಕು ಅಲ್ಲ ನಮ್ಮೆಲ್ಲ ನೋಡಿದ್ವಿ. ಆದ್ರೆ ಇಲ್ಲಿಗೆ ಅದನ್ನ 5-6 ಬಟ್ಟೆಯನ್ನ ಸೇರ್ಸಕ್ಕೆ ಹೇಳ್ತಾರೆ. 5 ಮತ್ತೆ 6 ಬಟ್ಟೆನ ಸೇರಿಸ್ಬೇಕು. ನೋಡಿ 5-5 ಇರೋದು ಒಂದು ಗುಂಪು, ಒಂದೊಂದಾಗಿ 6 ಆಗಿರೋದು ಒಂದು ಗುಂಪು, 2 ಸೇರಿಸಬೇಕು. 2 ಸೇರಿಸಿ ಇದು ಒಂದೇ ಮೇಲುದಿಕೆಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಹೀಗಿರುವಾಗ ಅಲ್ಲಿ ನಡೆದಂತ ಅನೇಕ ವಿಷಯಗಳನ್ನ ನೋಡುವಾಗ ಸೋದರ ಸೋದರಿ ಇದು ಏನಪ್ಪಾ ಎರಡು ಅಂತ ಹೇಳುವಾಗ ಯಾಕಿದು 2 ಭಾಗವಾಗಿದೆ, 2 ಭಾಗವನ್ನು ಸೇರಿಸೋದು ಏನು ಅಂತ ಕೇಳಿದ್ರೆ, ನಾವು ಹೋದ್ವಾರ ಇದನ್ನ ಸ್ಟಡಿ ಮಾಡಿದ್ದೀವ್ರಿ. ಏನು ಅಂತ ಕೇಳಿದ್ರೆ ಯಾವ್ದು ನೋಡಿದ್ದು ಹೋದ್ವಾರ ಅಂತ ಹೇಳಿದ್ರೆ ಸೋದರ ಸೋದರಿಯರೇ, ಯಾವ್ದ್ರಿ? ಅಟೋನ್ಮೆಂಟ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಅಟೋನ್ಮೆಂಟ್ ಸ್ಯಾಕ್ರಿಫೈಸ್. ನಾನು ಮರ್ತ್ಬಿಟ್ಟೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಅಟೋನ್ಮೆಂಟ್ ಅಂತ ಕೇಳಿದ್ರೆ ಸೋದರ ಸೋದರಿಯರೇ ಯಾವ್ದು ಇರ್ಬೇಕಂತ ಕೇಳಿದ್ರೆ, ನಾವು ಆ ಯಾಚಕಂಡದಲ್ಲಿ ನೋಡ್ತೀವಿ 16ನೇ ಅಧ್ಯಾಯ 16:5 ವಾಕ್ಯಬೋಧನ. ಹೇಳಿ. ಯಾವುದು? ದೋಷ ಪರಿಹಾರಕ ಯಜ್ಞ. ದೋಷ ಪರಿಹಾರ ಯಜ್ಞ. ಕರೆಕ್ಟ್. ದೋಷ ಪರಿಹಾರಕ್ಕಾಗಿ ಅಲ್ಲಿ ನಡೆಯದಂತ ನೋಡ್ರಿ ಒಂದು ವಿಷಯ ಹೇಳ್ತಾರೆ. ಅಲ್ಲಿ ತಂದೆ ದೇವರು ಮೋಶೆನ ಕರೆದು ಆರೋನಿಗೆ ಅವ್ರ ಮಕ್ಕಳಿಗೆ ಆರೋನಿಗೆ ಕರೆದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೋಶೆ ಈ ದೋಷ ಪರಿಹಾರ ಈ ಅಟೋನ್ಮೆಂಟ್ ಯಾಕಪ್ಪ ಅಟೋನ್ಮೆಂಟ್ ಅಂತ ಹೇಳ್ತಾರೆ, ದೋಷ ಪರಿಹಾರ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರೆ ಅಟೋನ್ಮೆಂಟ್ ಅಂತ ಯಾಕೆ ಅದು ಬಂತು ಅಂತ ಕೇಳಿದ್ರೆ, ಅದು ಅಟ್ ಒನ್ ಮೆಂಟ್ ಅಂತ ಅರ್ಥ. ಅಟ್ ಒನ್ ಮೆಂಟ್ ಅಂತ ಕೇಳಿದ್ರೆ ಇದು 2 ಬಲಿಯಾಗಿದ್ರೆ ಕೂಡ ಇದು ಒಂದೇ ಬಲಿ ಅಂತ ನೀವು ಕನ್ಸಿಡರ್ ಮಾಡಬೇಕು. ಅದಕ್ಕೆ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಅಟ್ ಒನ್ ಮೆಂಟ್. ಓಕೆ, ಅದನ್ನ ಅಟೋನ್ಮೆಂಟ್ ಅಂತ ನಾವು ಅಟೋನ್ಮೆಂಟ್ ಪಾಪ ಪರಿಹಾರ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅಷ್ಟೊಂದು ಅರ್ಥ ಬರೋದಿಲ್ಲ. ಯಾಕಂದ್ರೆ ಪಾಪ ಪರಿಹಾರ ಇರುವ ಅಂತ ಹೇಳಿ ಏನ್ ಹೇಳಿದ್ರೆ ಸಿಸ್ಟರ್, ಮತ್ತೆ ಹೇಳಿ ಅದನ್ನ. ದೋಷ ಪರಿಹಾರಕ ಯಜ್ಞ. ದೋಷ ಪರಿಹಾರ ಅಲ್ವಾ? ದೋಷ ಪರಿಹಾರ ಅಂತ ಹೇಳಿದ್ದಾರೆ. ಅದರ ಅರ್ಥ ಬಂದು ದೋಷ ಪರಿಹಾರ, ಒಂದು ಪರಿಹಾರ ಮಾಡೋದಂತ ನಾವು ಅದನ್ನ ಓದ್ತೀವಿ. ಆದ್ರೆ ಆಗಿಲ್ಲ. ಅದು ಅಟೋನ್ಮೆಂಟ್ ಅನ್ನೋದು 2 ಅಲ್ಲಿ ಕೊಡುವಂತ 2 ಯಜ್ಞ ಅಲ್ಲಿ ಕೊಡ್ತಾರೆ. ಒಂದು ಕುರಿ, ಇನ್ನೊಂದು ಹೋರಿ ಅಲ್ವರ, 2 ಕೊಡ್ತಾರೆ ಅಲ್ಲಿಗೆ. ಅದು 2 ಆಗಿದ್ರೆ ಕೂಡ ಅದು ಒಂದೇ ಹೋಮವಾಗಿ ಇರಬೇಕು. ಆ ಬಲಿ ಎರಡಂತ ಕನ್ಸಿಡರ್ ಮಾಡೋದಿಲ್ಲ, 2 ಆಗಿರೋದಿಲ್ಲ, ಒಂದಲೇ ಇರಬೇಕು. ಅದೇ ಸಹೋದರ ಸಹೋದರಿ ನೋಡಿದಂತ ವಿಷಯಗಳು ಇಲ್ಲಿ ನಾವು ನೋಡಿದ್ವಿ. ಈ ಒಂದು 2 ಮೇಲುದಿಕೆಯನ್ನು 5 ಅದನ್ನ ಒಂದು ಕಡೆ 6 ಇನ್ನೊಂದು ಕಡೆ 5 ಅದನ್ನ ಸೇರಿಸ್ಬೇಕು ಅಂದ್ರೆ ಇದು ಯಾರಪ್ಪ ಅಂತ ಕೇಳಿದ್ರೆ, ಒಂದು ಸಭೆ, ಇನ್ನೊಂದು ಕ್ರಿಸ್ತನು ಅಂತ ನಾವು ನೋಡ್ರಿ. ಇದು ಹೆಂಗಪ್ಪ ಹೋಲಿಕೆ ಮಾಡದೆ, ಒಂದು ಸಭೆ ಇನ್ನೊಂದು ಕ್ರಿಸ್ತನು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಹೋದ್ವಾರ ನಾವು ಇದನ್ನ ಸ್ಟಡಿ ಮಾಡಿದ್ದೀವಿ ಅಲ್ಲರ? ಹೌದು. ಅದು ಇವಾಗ ಹೆಂಗೆ ಇದೆ ಅಂತ ನಾವು ಇವಾಗ ಓದನದಿ. ಅದನ್ನ ವಾಕ್ಯ ಸಿಸ್ಟರ್, ವಾಕ್ಯ ಓದೋರು ಕಮಲಾಕ ಓದ್ರಿ. ಯಾರಾದ್ರೂ ಒಬ್ರು ಓದು ಸಿಸ್ಟರ್. 26ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ 26ನೇ ಅಧ್ಯಾಯ 7-8 ವಾಕ್ಯ. ಈ ಗುಡಾರದ ಮೇಲೆ ವಧಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು. ಆಮೇಲೆ ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಇದನ್ನ ಹಿಂಗೆ ಅದು ಸಾಕು. ಈಗ ಒಂದೊಂದಾಗಿ ನೋಡೋಣ ಸಹೋದರ ಸಹೋದರಿ. ನೀವು ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡ್ರಿ. ಇದು ಯಾಕಪ್ಪ ಒಂದೊಂದಾಗಿರೋದು? ಈ ತಾನೆ ಬಟ್ಟೆಯಲ್ಲಿ ಮಾಡಿದಂತ ಈ ಒಂದು ಮೇಲು ಹೊದಿಕೆ ಯಾರನ್ನ ಸೂಚನೆ ಮಾಡ್ತಿದೆ ಅಂತ ಅದರಲ್ಲಿ ಇದ್ದಿದ್ದಂತ ಮೆಜರ್ಮೆಂಟ್ ಇವಾಗ ನೋಡಿದೀವಲ್ಲ, ಆ ಆಡು ಕೂದಲಿಂದ ಮಾಡಿದ ತಾನೆ ಬಟ್ಟೆ ಅದರ ಮೆಜರ್ಮೆಂಟ್ ಎಷ್ಟು ಇರ್ಬೇಕಂದ್ರೆ 4 ಅದು ಅಗಲವಾಗಿರ್ಬೇಕು, 30 ಅದರ ಉದ್ದ ಇರ್ಬೇಕು. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಏನಪ್ಪಾ ಯಾರನ್ನ ಸೂಚಿಸ್ತದೆ ಈ ಬಟ್ಟೆಗಳು ಅಂತ ಹೇಳುವಾಗ, ಇದು ಸಭೆಯನ್ನು ಸೂಚಿಸುವ ಒಂದು ಅಳತೆ.
ಇದಕ್ಕೆ ಕರೆಕ್ಟ್ ಆಗಿ ಮೆಷರ್ಮೆಂಟ್ ಕೊಟ್ಟಿದ್ರು. 4ಗೆ 30 ಇದ ಪ್ಯಾರಾಮೀಟರ್ ಅಂತ ಹೇಳ್ತಾರೆ. ಪ್ಯಾರಾಮೀಟರ್ ಅಂತ ಹೇಳಿದ್ರೆ ಇದು ನೋಡ್ರಿ, ನಾನು ಹಾಕಿದ್ದೀನಿ ಬಟ್ಟೆಯ ಪ್ಯಾರಾಮೀಟರ್. ಈ ಪ್ಯಾರಾಮೀಟರ್ ಒಂದು 4ಗೆ 30. 4ಗೆ 30 ಎಷ್ಟಾಯ್ತು? 4/30 ಅಲ್ವಾ? ಇಲ್ಲಿ ನೋಡ್ರಿ, ಏನು ನಾನು ಇಲ್ಲೇ ಕ್ಯಾಲ್ಕುಲೇಟರ್ ನಿಮಗೆ ನೋಡಿಸ್ತೀನಿ ಸಹೋದರ ಸಹೋದರಿಯರೇ, ಇದನ್ನ ಅರ್ಥ ಮಾಡ್ಕೋಬೇಕು ನೋಡ್ರಿ. ಒಂದ್ ನಿಮಿಷ. ಹಂಗಾದ್ರೆ ಇಲ್ಲೊಂದು ಕ್ಯಾಲ್ಕುಲೇಟರ್ ಐತೆ, ಈ ಕ್ಯಾಲ್ಕುಲೇಟರ್ ಇಲ್ಲಿ ತರ್ತೀನಿ. ಇಲ್ಲಿ ನೋಡಿ, 4ಗೆ 30 4ಗೆ 30 4 ಇಂಟು 30 120 ಆಯ್ತು. ಮತ್ತೆ ಈ ಕಡೆ ಒಂದು 4, ಇಲ್ಲಿ ನೋಡ್ರಿ, ಈ ಕಡೆ ಒಂದು 4 30 ಇದೆ. ಈ ಪ್ಯಾರಾಮೀಟರ್ ನೋಡುವಾಗ ಸುತ್ತಲೂ ನಾವು ಏನ್ ಮಾಡ್ಬೇಕು, ಅದನ್ನ ನೋಡ್ಬೇಕು. ಆಗಿರುವಾಗ ಇದರ ಒಂದು ಲೆಕ್ಕ ತಗೊಂಡ್ರೆ ಸಹೋದರ ಸಹೋದರಿಯರೇ, ಈಗ 4ಗೆ 30 ಅಂತ ಹೇಳುವಾಗ ಎಷ್ಟಾಗಿದೆ? 120 ಮೇಲೆ ಇದೆ ನೋಡ್ರಿ. ಅದರ ಒಂದು ಪ್ಯಾರಾಮೀಟರ್ ಎಷ್ಟು ಅಂತ ಕೇಳುವಾಗ ಸಹೋದರ ಸಹೋದರಿಯರೇ 120 ಸ್ಕ್ವೇರ್ ಮೀಟರ್ ಹೆಂಗ್ ಬರುತ್ತೆ ಅಂತ ಹೇಳುವಾಗ ಇದೆ ನೋಡ್ರಿ. 4ಗೆ 30 ಅಂತ ಹೇಳುವಾಗ 120 ಸ್ಕ್ವೇರ್ ಕ್ಯೂಬಿಟ್ 120 ಅಂತ ಜ್ಞಾಪಕ 120ನ್ನ ಇಟ್ಟುಕೊಂಡು ಸಹೋದರ ಸಹೋದರಿಯರೇ ಇಲ್ಲಿಗೆ ನೋಡ್ರಿ, ಈ 120ನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಈಗ ಆ ಒಂದು ಡೇರದಲ್ಲಿ ಇದ್ದಿದ್ದಂತ ಮೇಲೊದಿಕೆ ಇದ್ದಿದ್ದಂತ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿಗೆ ನೋಡ್ರಿ, ಇಲ್ಲಿಗೆ ಒಂದು ವಿಷಯ ನೋಡ್ತೀವಿ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇವಾಗ ತಂದೆ ದೇವರು ಎಷ್ಟು ಈ ತಾಣೆ ಬಟ್ಟೆನ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳುವಾಗ ಎಷ್ಟು ಮಾಡಕ್ ಹೇಳಿದ್ರು? ಒಂದು ಕಡೆ 10, ಇನ್ನೊಂದು ಕಡೆ ಒಂದು ಕಡೆ 6, ಇನ್ನೊಂದು ಕಡೆ 5, 11 ಬಟ್ಟೆ ಮಾಡಬೇಕು. 11 ಬಟ್ಟೆ ಅಂದ್ರೆ ಒಂದೊಂದು 4 4 ಅಂದ್ರೆ 44 ಆಯ್ತು ಟೋಟ್ಲು. ಅದ್ರಲ್ಲ 44 ಉದ್ದ ಎಷ್ಟಾಯ್ತು ಇವಾಗ ಆ ಒಂದು ಹೊದಿಕೆ ಅಂತ ಹೇಳಿದ್ರೆ 44 ಆಯ್ತು. ಅದ್ರಲ್ಲಿ ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ 44ಅಲ್ಲಿ ಅದನ್ನ ಇಲ್ಲಿ ನೋಡ್ರಿ ಮಚ್ಚಬೇಕು ಅಂತ ಹೇಳ್ಬಿಟ್ರು ಫ್ರಂಟ್ ಅಲ್ಲಿ. ಎಲ್ಲಿ ಈ ಒಂದು ನೋಡಿದಂತ ವಿಷಯ ನೋಡಿದ್ರಿ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಮುಂದೆ ಇದ್ದಿದ್ದಂತ ಆ ತಾಣ ಬಟ್ಟೆ 4 ಇರುವ ಬಟ್ಟೆನ 2 ಮಚ್ಚಿಬಿಡ್ರಿ ಅಂತ ಹೇಳಿದ್ರು. ಆ 2 ಮಚ್ಚಿಬಿಟ್ಟು ಮುಂದೆ ಒಂದು ಮೊಳ ಹಿಂದೆ ಒಂದು ಮೊಳ ಅಂತ ಹೇಳಿದ್ರು. ಹಾಗಾದ್ರೆ 2 ಮಚ್ಚಿಬಿಟ್ರೆ ಸಹೋದರ ಸಹೋದರಿ ಎಷ್ಟಾಗುತ್ತೆ ಉದ್ದ? 2 ಮೊಳ ಇಲ್ಲ. ಈಗ ಒಂದೊಂದು 44 ಆಯ್ತು ಉದ್ದ. ಈಗ ಒಂದು ಬಟ್ಟೆ 4 ಅಂದ್ರೆ ಆ 11 ಬಟ್ಟೆಗೆ ಎಷ್ಟಾಯ್ತ್ರಿ? ಸರಿ, ಒಂದು ಬಟ್ಟೆ 4 ಅಗಲ ಅಂತ ಹೇಳಿದ್ರೆ 10ಗೆ ಎಷ್ಟಾಯ್ತ್ರಿ? 40. ಈಗ ಇನ್ನೊಂದು ಸೇರ್ಸ್ಬೇಕು ಅಂತ ಹೇಳಿದ್ರು. ಇನ್ನೊಂದು ಸೇರ್ಸ್ಬೇಕಾದ್ರೆ ಎಷ್ಟಾಗುತ್ತೆ? 40 + 4 ಎಷ್ಟಾಯ್ತು? 44 ಆಯ್ತು. ಈಗ 44ನೇ ಅದನ್ನೇ ಮೇಲೆ ಹಾಕಿದ್ರ ಅಂತ ಕೇಳಿದ್ರೆ ಇಲ್ಲ. ಆಗ ತಂದೆ ದೇವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ 44 ಹಂಗೆ ಹಾಕ್ಬಿಡ್ರಿ, ಒಂದನ್ನ ಮಾತ್ರ ಮಚ್ಚಿಬಿಡಿ ಅಂತ ಹೇಳಿದ್ರು. ಅವಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಅದರ ಉದ್ದ ಎಷ್ಟು ಬರುತ್ತೆ ಅಂತ ಕೇಳುವಾಗ ಸಹೋದರ ಸಹೋದರಿಯರೇ ಎಷ್ಟು ಬರುತ್ತೆ ರೀ? 42. 44ಅಲ್ಲಿ ಒಂದು ಬಟ್ಟೆ ಮಚ್ಚಿಬಿಟ್ರೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಅದನ್ನ ಮಚ್ಚಿಬಿಟ್ರೆ 44 ಆಗ್ಬಿಡ್ತದೆ. 4 2 ಆಗ್ಬಿಡ್ತದೆ. ಈಗ 2 ಆಗುವಾಗ 42 ಆಯ್ತು. ಈಗ ಕಂಪ್ಲೀಟ್ ಬಟ್ಟೆ ಎಷ್ಟಿದೆ ಅಂತ ಕೇಳಿದ್ರೆ 42ಗೆ 30 ಆಯ್ತು ಈಗ ಅಲ್ವಾ? 42ಗೆ 30 ಆಯ್ತು. ಈಗ ಟೋಟ್ಲು ನಾನು ಹೇಳ್ತಾ ಇರೋದು ನಿಮಗೆ ಕನ್ಫ್ಯೂಸ್ ಮಾಡೋದು ಬೇಡ. ನೋಡ್ರಿ, ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ನೋಡ್ಕೊಂಡ್ಬಿಡ್ರಿ, ಇವಾಗ ಗೊತ್ತಾಗುತ್ತೆ ನಿಮಗೆ ಈ ಬಟ್ಟೆ ಎಷ್ಟಿದೆ ಈಗ ಅಂತ ಹೇಳಿದ್ರೆ ಸಹೋದರ ಸಹೋದರಿ 42ಗೆ 30 ಐತೆ. ಓಕೆ, ನೋಡಿ, ಒಂದೊಂದು ಬಟ್ಟೆ ಎಷ್ಟು ಇರಬೇಕು? 30 ಉದ್ದ ಇರಬೇಕು, ಅದರ ಅಗಲ 4 ಇರಬೇಕು. ಹಾಗಾದ್ರೆ ಈಗ 44 ಏನಾಗಿದೆ ಅಂತ ಕೇಳಿದ್ರೆ ಉದ್ದ ಆಗಿತ್ತು. ಈಗ ಅದರ ಅಗಲ ಬಂದು 30 ಇದೆ. ಇದನ್ನ ಜ್ಞಾಪಕ ಇಟ್ರೆ ಮಚ್ಚಿಬಿಟ್ರೆ ಅದನ್ನ 42 ಆಗ್ತದೆ, 42 ಆಗ್ತದೆ.
ಈಗ 42 ಅಂತ ಹೇಳುವಾಗ ಈ ಕಡೆ ಇರುವ ನೋಡ್ರಿ 42, ಈ ಕಡೆ ಇರುವ 42, ಒಂದು ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಓಕೆ, ಈ ಕಡೆ ಇರುವ 42 ಪ್ಲಸ್ 30. ಈಗ ಸುತ್ತಲೂ ನೋಡ್ಬೇಕಾದ್ರೆ 42 30 42 30 ಎಷ್ಟು ಬರುತ್ತೆ ಅಂತ ಹೇಳುವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ನೋಡೋಣ. 42ಕ್ಕೆ 30 ಆಗುತ್ತೆ, ಮತ್ತೆ ಪ್ಲಸ್ ಅಲ್ವಾ. ಈಗ 42 ಪ್ಲಸ್ 30 ಪ್ಲಸ್ 42 ಪ್ಲಸ್ 30 30 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಟೋಟಲ್ ಅಂತ ಕೇಳಿದ್ರೆ ಎಷ್ಟು ಬರುತ್ತೆ ರೀ? ಕಾಣುತ್ತಾ? 144 ಬ್ರದರ್. ಎಷ್ಟು? 144 144 ಬರ್ತದೆ ಸಹೋದರ ಸಹೋದರಿ, 144 ಬರ್ತದೆ ಅಂತ ಹೇಳುವಾಗ ಈಗ 144ಗೆ ತಂದೆ ದೇವರಿಗೆ ಅವರ ಒಂದು ನಂಬರ್ ಐತೆ. ಅವರಿಗೆ ಈ ಒಂದು ದೇವದರ್ಶನ ಗುಡಾರದಲ್ಲಿ 1000 ವರ್ಷ ಅಂತ ಹೇಳುವಾಗ 1000 ವರ್ಷ ಅಂತ ಹೇಳಿದ್ರೆ ಈ ದೇವದರ್ಶನ ಗುಡಾರಲ್ಲಿ 1000 ವರ್ಷ ಯಾರಕ್ಕಪ್ಪ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ತಂದೆಯ ದೇವರಿಗೆ ಹೋಲಿಕೆ ಆಗ್ತದೆ. ಹಂಗಾದ್ರೆ ಈಗ 140 ಪ್ಲಸ್ 1000 ಎಷ್ಟಾಯ್ತ್ರಿ? 140 ಪ್ಲಸ್ 1000 ಎಷ್ಟಾಯ್ತ್ರಿ? 1,44,000 ಬ್ರದರ್. 1,44,000. ಸಹೋದರ ಸಹೋದರಿಯರೇ, ನಾನು ಅದನ್ನ ಕ್ಲಿಯರ್ ಆಗಿ ಮತ್ತೆ ನಿಮಗೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿ ಇರ್ತದೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಇದನ್ನ 1,44,000 ಅಂತ ಇಲ್ಲಿಗೆ ನೋಡ್ತೀವಿ. ಎಷ್ಟು ಸತಿ ಎಷ್ಟೊಂದು ಇದನ್ನ ಇಲ್ಲಿ ತೋರಿಸ್ತಾರೆ ಅಂತ ಕೇಳಿದ್ರೆ ಸ್ಕ್ವೇರ್ ಕ್ಯೂಬಿಟ್ ಅಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡುವಾಗ ಇದು 1,44,000 ಬಗ್ಗೆ ಹೇಳುವ ಈ ಒಂದು ಮೇಲ್ಹೊದಿಕೆ ಅಂತ ಅಳತೆ ಮಾಡುವ ಒಂದು ವಿಷಯದಲ್ಲಿ ತಿಳ್ಕೊಬಹುದು. ನೋಡ್ರಿ, ಮತ್ತೆ ಇಲ್ಲಿಗೆ 42ಗೆ 30 42ಗೆ 30 ಅಂತ ಹಾಕುವಾಗ 144 ಪ್ಲಸ್ ತಂದೆ ದೇವರ ಒಂದು 1000 ಇಯರ್ಸ್ 1000 ಅಂತ ಹೇಳುವಾಗ 100 ಅಂತ ಬರುವಾಗ ಅದು ಕ್ರಿಸ್ತನಿಗೆ, 1000 ಅಂತ ಬರುವಾಗ ಅದು ತಂದೆ ದೇವರಿಗೆ. ಆ ತಂದೆ ದೇವರು 1000 ಅಂತ ಇಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡುವಾಗ ಅದರ ಲೆಕ್ಕ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 1,44,000 ಅಂತ ಹೇಳುವಾಗ ಈ ನಂಬರ್ ಯಾರಪ್ಪ ಈ ನಂಬರು ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದೆ. ಇದು ಯಾರೇ ಸಭೆಯ ಒಂದು 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 ಏನ್ರಿ ಒಂದು ಲೆಕ್ಕ, ಸಭೆಗೆ ಕೊಟ್ಟಿರುವ ಒಂದು ಲೆಕ್ಕ 1,44,000. ಸಭೆಯಲ್ಲಿ 1,40,40,000 ಯಾಕೆ? ಯಾರಾದ್ರೂ ಒಂದು ಉತ್ತರ ಕೊಡಿ ನೋಡೋಣ. ಯಾಕೆ 1,44,000? ಅಷ್ಟೇ ಜನ ಇರ್ಬೇಕು ಅಂತ ಯಾಕೆ ದೇವರು ತೀರ್ಮಾನ ಮಾಡಿದ್ರು? ಯಾಕ್ರಿ ಬ್ರದರ್? ದೇವದರ್ಶನ ಗುಡಾರದ್ದು ಈ ದೇವ್ರೆಲ್ಲಾ ಪ್ಲಾನ್ ಪ್ರಕಾರ ಅದ್ರ ಅಳತೆ ಉದ್ದ ಎಲ್ಲ ಕರೆಕ್ಟ್ ಅದ್ರ ಪ್ರಕಾರನೇ ಈಗ ಸದಸ್ಯರು ಕೂಡ ಅಷ್ಟೇ ಇರ್ಬೇಕು ಅಂತೇಳಿ ದೇವ್ರ ಒಂದು ಪ್ಲಾನ್ ಬ್ರದರ್. ಅದು ಸಭೆ ಕ್ರಿಸ್ತನ ಸೇರಿ ಅದಲ್ಲ, ಅದು ನೀವು ಹೇಳಿದ ಕರೆಕ್ಟ್ ಆದ ಒಂದು ಉತ್ತರ. ಆದ್ರೆ ತಂದೆ ದೇವರು ಸಭೆಯಲ್ಲಿ 1,44,000 ಇರಬೇಕು ಅಂತ ಹೇಳಿದಾರಲ್ಲ ಪ್ರಕಟಣೆಯಲ್ಲಿ ಹೇಳಿರುವ ವಿಷಯ. ಯಾಕಪ್ಪ ಈ ಒಂದು 1,44,000? ವೈ ಇಟ್ ಇಸ್ 1,44,000? ಯಾಕೆ ಅದರಲ್ಲಿ ಒಬ್ರನ್ನ ಕೂಡ ಸೇರ್ಸಲ್ಲ? ಒಬ್ರು ಜಾಸ್ತಿ ಇರಲ್ಲ, ಒಬ್ರು ಕಮ್ಮಿ ಕೂಡ ಇರಲ್ಲ. ಹಾಗಾದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಯಾಕೆ 1,44,000? ಯಾವ ಲೆಕ್ಕದಲ್ಲಿ ತಗೊಂತಾರೆ? ನಮ್ಗೆ ಗೊತ್ತಿದೆ, ಬೇಸಿಕಲಿ ಓದಿದೀವಿ ನಾವು. 12 into 12 ಒಂದು ಗೋತ್ರದಲ್ಲಿ 12,000 ಅಂತ ಹೇಳಿದ್ರೆ 12 ಗೋತ್ರಲ್ಲಿ ಎಷ್ಟು? ಮತ್ತೆ 1,44,000. ಇದೇ ಲೆಕ್ಕ ಸಹೋದರ ಸಹೋದರಿ, ನೀವು ತಿಳ್ಕೊಬೇಕು ನೋಡ್ರಿ. ಇಲ್ಲಿ 12 ಗೋತ್ರ ಇದೆ. ಒಂದೊಂದು ಗೋತ್ರದಲ್ಲಿ 12,000 ತಗೊಬೇಕು. ಈಗ ನೋಡಿ, ನಾನು ಕ್ಯಾಲ್ಕುಲೇಟರ್ ತೋರಿಸ್ತಾ ಇದ್ದೀನಿ. ಒಂದೊಂದು ಗೋತ್ರದಲ್ಲಿ 12,000 ತಗೊಬೇಕು. 12,000ದಲ್ಲಿ ನೋಡ್ರಿ 12 into 12 12 ಗೋತ್ರದಲ್ಲಿ
ಒಂದೊಂದು ಕೋತ್ರ 12 ಅಂತ ತಗೊಂಡ್ರೆ 12 ಇಂಟು 12,000 ಇಂಟು 12 ಎಷ್ಟಾಗುತ್ತೆ ಅಂತ ಕೇಳಿದ್ರೆ 1,44,000. ಓಕೆ, ಸರಿ, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಒಂದು. ಎರಡನೇದು ಆ ಮುಚ್ಚು ಮಚ್ಚಿದ್ರದು ಯಾವುದೋ 4 ಇದ್ದಂತ ತಾಣ ಬಟ್ಟೆ, ಅದನ್ನ ಎರಡಾಗಿ ಮಚ್ಚುವಾಗ ಅದನ್ನ ಒಂದು ಲೆಕ್ಕ ಎಷ್ಟು ಬಂದ್ಬಿಡ್ತು ಇಲ್ಲಿಗೆ ಅಂತ ಹೇಳುವಾಗ, ಇಲ್ಲಿ ನೋಡ್ರಿ ಮೇಲೆ ಇದು ತೋರಿಸ್ತಾ ಇದ್ದೀನಿ. ಅದು ತೋರಿಸುವಾಗ ಇಲ್ಲಿಗೆ ಅದರ ಪ್ಯಾರಾಮೀಟರ್ ಎಷ್ಟು? 2ಗೆ 30, 2 ಇಂಟು 30, 2ಗೆ 30 60 ಆಯ್ತು. 2ಗೆ 30 60 ಆಯ್ತು. ನೋಡ್ರಿ ಈ ಕಡೆ ಕೂಡ ಮತ್ತೆ 2ಗೆ 30 ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಮತ್ತೆ 2ಗೆ ಇಂಟು 2 ಹಾಕಿದ್ರೆ 120 ಅಲ್ವಾ? 120 ಸ್ಕ್ವೇರ್ ಫೀಟ್ ರೀ. ಆ ಎಕ್ಸ್ಟ್ರಾ ಇರೋದು ಮಾತ್ರ 120 ಸ್ಕ್ವೇರ್ ಫೀಟ್ ಆಗುತ್ತೆ. ಇದನ್ನ ಲೆಕ್ಕ ತಗೊಂಡು ಎಲ್ಲಿಗೆ ಬರ್ತಾ ಅಂತ ಕೇಳಿದ್ರೆ 12 ಕರ್ಟನು ಅಲ್ಲಿ ಇದ್ದಿದ್ದಂತ ಏರಿಯಾ ಇದೆಯಲ್ಲ 11 ಮೇಲುದಿಕೆಯನ್ನ ಲೆಕ್ಕ ಮಾಡುವಾಗ 1320 ಅದರ ಒಂದು ಪ್ಯಾರಾಮೀಟರ್ ಇರೋದನ್ನ ಅದನ್ನ ತಗೊಂಡು ನೋಡ್ರಿ, ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಟೋಟಲ್ ಏರಿಯಾ ನೋಡ್ರಿ ಎಷ್ಟು ಸತಿ ಬರುತ್ತೆ ಅಂತ ಕೇಳಿದ್ರೆ, ಅದರ ಟೋಟಲ್ ಏರಿಯಾ ನಾವು ಲೆಕ್ಕ ಮಾಡುವಾಗ 30ಗೆ 4 ಅಂತ ಹಾಕುವಾಗ 1320 ಪ್ಯಾರಾಮೀಟರ್, 30ಗೆ 4ಗೆ 34 ಅಂತ ಹಾಕುವಾಗ ಅದರ 1320 ಸ್ಕ್ವೇರ್ ಕ್ಯೂಬಿಟ್ ಅಂತ ಹೇಳುವಾಗ ಮೊಳ ಬರುತ್ತೆ. ಅದ ಚದುರ ಮೊಳ ಬರುತ್ತೆ 1320 ಪ್ಲಸ್ ನಾವು ನೋಡಿದ್ವಲ್ಲ ಆ ಎಕ್ಸ್ಟ್ರಾ ಒಂದಿದೆ ನೋಡ್ರಿ. ಆ ಎಕ್ಸ್ಟ್ರಾ ತಗೊಳ್ಳುವಾಗ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 120 ಅಂತ ಲೆಕ್ಕ ಮಾಡುವಾಗ ಅದನ್ನ ಸೇರಿಸುವಾಗ ಇಲ್ಲಿ 1,40,000 ಮತ್ತೆ 1,440 ಬರುತ್ತೆ. ಆದ್ರೆ 1,40,40,000 ಬರೋದಿಲ್ಲ. ಆಗ ಕ್ರಿಸ್ತನ ಒಂದು ನಂಬರ್ ಐತೆ, ಕ್ರಿಸ್ತನಿಗೆ ಒಂದು ಏನೈತೆ, ಆ ನಂಬರು ಕ್ರಿಸ್ತನ ಎಷ್ಟಂತ ಕೇಳಿದ್ರೆ 100 ಅಂತ ಸೇರಿಸುವಾಗ ಮತ್ತೆ ಈ ಬಟ್ಟೆಯಲ್ಲಿ ಸೇರಿಸುವಾಗ ಇನ್ನೊಂದು ಲೆಕ್ಕದಲ್ಲಿ ಹಾಕುವಾಗ ಕೂಡ ಅದು 1,44,000 ಅದು ಸಭೆಯನ್ನ ಸೂಚನೆ ಮಾಡುತ್ತೆ ಕಂಪ್ಲೀಟ್ ಆಗಿ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ಸರಿ, ಈಗಿರುವಾಗ ಇದು ನಾವು ಏನ್ ನೋಡ್ಬೇಕಂತ ಕೇಳಿದ್ರೆ, ನೋಡಿ ಇವಾಗ ನಾನು ತೋರಿಸಿದಂತ ನಿಮಗೆ ಇಲ್ಲಿ ನೋಡ್ರಿ, ಇಲ್ಲಿದೆ ಈ ವಾಕ್ಯ ನಿಮ್ಗೆ ಕೊಟ್ಟಿರೋ ವಿಷಯಗಳನ್ನ ಮತ್ತೆ ಹೆಂಗೋ ಯೂಟ್ಯೂಬ್ ಅಲ್ಲಿ ನಿಮಗೆ ಇರ್ತದೆ. ಆ ಯೂಟ್ಯೂಬ್ ಅಲ್ಲಿ ಇರೋದನ್ನ ನೀವು ಲೆಕ್ಕ ಮಾಡಿ ನೋಡ್ಕೊಂಡ್ಬಿಡ್ರಿ. ಇಲ್ಲಿಗೆ 44ಗೆ 30 4/30 ಇಂಟು 10.5 ಅಲ್ವಾ? 10 ಪೀಸ್ ಆಗ್ಬಿಡ್ತದೆ. ಟೋಟಲ್ ಲೆಕ್ಕ ಹಾಕಿದ್ರೆ 10 ಪೀಸ್ ಆಗ್ತದೆ, 11 ಪೀಸ್ ಆಗಲ್ಲ, ಯಾಕಂದ್ರೆ ಮಚ್ಚಿಬಿಟ್ರಲ್ಲ. ಅದನ್ನ ನೀವು ಲೆಕ್ಕ ಮಾಡಿದ್ರೆ 1,320 1,320 ಸ್ಕ್ವೇರ್ ಫೀಟು ಬರುತ್ತೆ ಅಂತ ಹೇಳ್ತೀವಿ ಸಹೋದರರೇ. ಸರಿ, ಈಗ ಮುಖ್ಯವಾಗಿ ನಾವು ಎಲ್ಲಿಗೆ ಹೋಗ್ಬಿಡೋಣ ಅಂತ ಕೇಳಿದ್ರೆ, ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಮತ್ತೆ ಹೋಗಿ ನೋಡುವಾಗ ಅದನ್ನ ಲೆಕ್ಕ ಮಾಡಿ ನೀವು ತಿಳ್ಕೊಂಬಿಡ್ರಿ, ಬೆಟರ್. ಅವಾಗ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ಯಾಕಂದ್ರೆ ಇದು ಕೂಡ ಒಂದು ಮುಖ್ಯ. ಯಾಕಂದ್ರೆ ಇನ್ನೊಂದು ಕೂಡ ಆ ಚೌಕಟ್ಟುಗಳನ್ನ ನೋಡಿದೀವಲ್ಲ, ಆ ಚೌಕಟ್ಟುಗಳನ್ನ ನೋಡ್ರಿ. ಇಲ್ಲಿ ಕೂಡ ಒಂದು ವಿಷಯ ನಾನು ತೋರಿಸ್ಬೇಕು ನಿಮಗೆ. ಅಲ್ಲಿ ಇದ್ದಿದ್ದಂತ ಚೌಕಟ್ಟುಗಳಲ್ಲಿ ಒಂದು ಕಡೆ ಈ ಎಷ್ಟು ಚೌಕಟ್ಟುಗಳು ಇರಬೇಕು ಅಂತ ಕೇಳಿದ್ರೆ 20 ಚೌಕಟ್ಟು ಆ ಒಂದು ಇದ್ದಿದ್ದಂತ ಗೋಡೆ ಹಾಕಿದ್ರಲ್ಲ, ಅದರಲ್ಲಿ 20 ಒಂದು ಕಡೆ ಇರಬೇಕು, ಇನ್ನೊಂದು ಕಡೆ ಬಂದು 20 ಚೌಕಟ್ಟು ಇರಬೇಕು. ಅಷ್ಟು ಎಷ್ಟಾಯ್ತು ಅಂತ ಕೇಳಿದ್ರೆ 20 ಎಷ್ಟಾಯ್ತು? 40. ಹಿಂದ್ಗಡೆ ಎಷ್ಟು ಇರಬೇಕು ಅಂತ ಹೇಳುವಾಗ ಮತ್ತೆ ಅಲ್ಲಿಗೆ 8, ಅದನ್ನ 8 ಸೇರಿಸ್ಬೇಕು. 8 ಆದ್ರೆ 48 ಆಯ್ತು ಅಲ್ವಾ? ಹಂಗಾದ್ರೆ ಇಲ್ಲಿಗೆ ನೋಡ್ರಿ 20, ಇಲ್ಲಿಗೆ 20, 40 ಪ್ಲಸ್ 8 48 ಆಯ್ತು. ಈಗ 48 ಅಂತ ಲೆಕ್ಕ ಮಾಡುವಾಗ ಸಹೋದರಿಯರೇ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸತ್ಯ ಇದೆ. ಏನಪ್ಪಾ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಇದೆ. ಈ 40ನ ಲೆಕ್ಕ ಮಾಡುವಾಗ 40ಗೆ 48 ಪ್ಲಸ್ ಕ್ರಿಸ್ತನ ಒಂದು ನಂಬರ್ ಇದೆ. ಇಲ್ಲಿ ಒಂದೊಂದು ಚೌಕಟ್ಟಿಗೆ ಬೆಳ್ಳಿಯ ಕದಿಗಳು ಇತ್ತು. ಆಗ ಈಗ ಒಂದು ಕಡೆ 40 ಬೆಳ್ಳಿ ಕದಿಗಳು ಇದೆ,
ಇನ್ನೊಂದು ಕಡೆ 40. ಯಾಕಂದ್ರೆ 20 ಚೌಕಟ್ಟಲ್ವಾ, 40 ಅಂದ್ರೆ ಇದಕ್ಕೆ 80 ಕದಿಕಾಳುಗಳು. ಹಿಂದ್ಗಡೆ ರೆಡ್ ಅಲ್ಲಿ ತೋರಿಸ್ತಾ ಇದೀನಿ ಕೊಡ್ರೆ, ಹಿಂದೆ 8 ಚೌಕಟ್ಟು, ಅದು 16. 80 + 16 96. ಆಮೇಲೆ ಒಳಗೆ ಇದ್ದಿದ್ದಂತ ಆ ಮಹಾಪವಿತ್ರ ಸ್ಥಳದಲ್ಲಿ ಇದ್ದಿದ್ದಂತ ಕಂಬಗಳು ಇತ್ತು. ಅದಕ್ಕೆ ಎಷ್ಟಪ್ಪ ಅಂತ ಕೇಳಿದ್ರೆ 4 ಬೆಳ್ಳಿಯ ಕದಿಗಾಳುಗಳು ಇತ್ತು. ಹಂಗಾದ್ರೆ 96 + 4 ಅಂತ ಹೇಳುವಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಮತ್ತೆ ಇಲ್ಲಿಗೆ 100 ಅಂತ ಬರುತ್ತೆ. ಆಗ ನೋಡ್ಬೇಕಾದ್ರೆ ಇಲ್ಲಿ ಕೂಡ ಸಹೋದರ ಸಹೋದರಿಯರೇ ಆ 100 ಅಂತ ಹಾಕುವಾಗ ಅಲ್ಲಿಗೆ ಏನ್ ಲೆಕ್ಕ ಬರುತ್ತೆ ಅಂತ ಕೇಳಿದ್ರೆ ನೋಡ್ರಿ, 30ಗೆ 44, ಆಮೇಲೆ 1,44,000 ಮತ್ತೆ ಬರ್ತದೆ ಇಲ್ಲಿಗೆ. 1,000 ನೋಡ್ರಿ, ಇಲ್ಲಿ ನಾನು ಕೊಟ್ಟಿದ್ದೀನಿ ಇಲ್ಲಿಗೆ, ಅಲ್ಲಿ ಚೌಕಟ್ಟುಗಳು ಹಾಕಿ ಇದನ್ನ ಲೆಕ್ಕನ ಕೊಟ್ಟಿದ್ದೀನಿ. ಇಲ್ಲಿಗೆ ನೋಡ್ಬೇಕಾದ್ರೆ 1,40,000 ಪ್ಲಸ್ 100 ಬೆಳ್ಳಿ ಲೆಕ್ಕ ಮಾಡಿದ್ರೆ 1,40,000, 1,440ಗೆ ಪ್ಲಸ್ 100 ಹಾಕಿದ್ರೆ 100 ಹಾಕಿದ್ರೆ ಅದು 1,44,000 ಬರ್ತದೆ ಅಂತ ನಾವು ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದೇ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಈ ಒಂದು ಮೇಲಾಗುವ ಈ ಹೊದಿಕೆಯದಲ್ಲಿ ಒಂದೊಂದು ವಿಷಯ ಕೂಡ ನೋಡುವಾಗ ಅದು ಕ್ರಿಸ್ತನ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅದು ಮೇಲೆ ಸಭೆ ಬಗ್ಗೆ ಮಾತಾಡುವ ವಿಷಯ ಅಂತ ನಾವು ಇಲ್ಲಿ ತಿಳ್ಕೊಬಹುದು ಸಹೋದರ ಸಹೋದರಿಯರೇ. ಸರಿ, ಇಲ್ಲಿಗೆ ಏನ್ ಮಾಡೋಣ ಅಂತ ಕೇಳಿದ್ರೆ ಏನಪ್ಪಾ ಇದು, ಯಾಕೆ 5 ಅಂತ ಹೇಳಿದ್ರು, ಇವಾಗ ಅದನ್ನ ನೋಡೋಣ. ಅದರಲ್ಲಿ ಇದ್ದಂತ ಸತ್ಯ ಏನು ಅಂತ ನೋಡೋಣ ಅಲ್ವಾ. ಈ ಏನೇ ಇದ್ರೆ ಕೂಡ 5ರಲ್ಲಿ ಒಂದನ್ನ ಸೇರ್ಸೋಕ್ ಕೇಳಿದ್ರು, ಅದು 6ನೇದು. ಓಕೆ, ಅವ್ರು ಒಂದ್ ಕಡೆ 5 ಸೇರ್ಸ್ಬೇಕು ಅಂತ ಹೇಳ್ಬಿಟ್ರು, ಒಂದ್ ಕಡೆ 6 ಸೇರ್ಸ್ಬೇಕು ಅಂತ ಕೇಳಿದ್ರು. ಇದು ಯಾರದು ಒಂದ್ ಕಡೆ 5 ಅಂತ ಹೇಳುವಾಗ ಅದು ನೋಡ್ರಿ, ಒಂದ್ ಕಡೆ 5 ಅಂತ ಕೊಟ್ಟಿದ್ದಾರೆ, ಒಂದ್ ಕಡೆ 6 ಅಂತ ಕೊಟ್ಟಿದ್ದಾರೆ. ಯಾಕೆ ಇದನ್ನ ಮಾಡಿಸಿದ್ರು ತಂದೆಯ ದೇವರು? ಬಹಳ ಒಂದು ಇದರಲ್ಲಿ ಇದ್ದಿದ್ದಂತ ಒಂದು ಸತ್ಯ. ಮೊದಲು ನಾವು ನೋಡ್ಬೇಕಾಗಿರೋ ವಿಷಯ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಮೇಲೋದಿಕೆ ಇದೆಯಲ್ಲ, ಏನು ವಾಟ್ ಈಸ್ ಮೀನ್ ಬೈ ಕವರಿಂಗ್? ಮೊದಲು ಅದನ್ನ ಆ ಸತ್ಯ ತಿಳ್ಕೊಬೇಕು. ಏನಪ್ಪಾ ಕವರಿಂಗ್ ಅಂದ್ರೆ ಏನು ಅಲ್ವಾ? ಅದನ್ನ ಮುಚ್ಚಲು ಅಂತ ಹೇಳಿದ್ರೆ ಏನಪ್ಪ ಮುಚ್ಚೋದು, ಅದನ್ನ ಮೊದಲು ತಿಳ್ಕೊಬೇಕು. ನೋಡ್ರಿ, ನಮ್ಮ ಪಾಪ ಅಂತ ಹೇಳುವಾಗ ಆದಾಮ್ನಿಂದ ಬಿದ್ದಿದ್ದಂತ ಆ ಸಂತತಿ, ಅವರ ಒಂದು ಏನಂತ ಕೇಳಿದ್ರೆ ನಿರ್ವಾಣಗಳು ಅಂತ ಹೇಳುವಾಗ ತಂದೆಯ ದೇವರನ್ನಲ್ಲಿ ಮೀರಿದಂತ ಆಜ್ಞೆ, ಅವರ ಕಟ್ಟಲೆಯನ್ನ ಮೀರಿದಂತ ಆಜ್ಞೆ. ಇವಾಗ ಆದಾಮನ ಅವ್ವವನ್ನು ಸೃಷ್ಟಿ ಮಾಡಿದ ಮೇಲೆ, ತಾನು ತಪ್ಪು ಮಾಡಿದ್ರು ಅಂತ ಗೊತ್ತಾದ ಮೇಲೆ, ಅವರು ಮೈ ಮೇಲೆ ಬಟ್ಟೆ ಇಲ್ಲ, ಅವರಿಗೆ ನಿರ್ವಾಣವಾಗಿ ಇದ್ದಾನೆ ಅಂತ ಅವರು ತಿಳ್ಕೊಂಡ್ರು, ಗೊತ್ತಾಯ್ತು. ಈಗ ನೋಡ್ರಿ, ತಂದೆಯ ದೇವರು ಸೃಷ್ಟಿ ಮಾಡಿದ ಮಕ್ಕಳು ಇವರು. ಆ ಮಕ್ಕಳು ನಿರ್ವಾಣವಾಗಿ ಇದ್ದ ಸೃಷ್ಟಿ ಮಾಡುವಾಗಲೇ, ಅವ್ರಿಗೆ ಇರುವಾಗಲೇ ಅದು ಅವ್ರಿಗೆ ತಂದೆ ದೇವರಿಗೆ ಅಸಹ್ಯ ಕಾಣಲಿಲ್ಲ ಅವ್ರಿಗೆ. ಆದ್ರೆ ಯಾವಾಗ ಈ ಆದಾಮನು ಮತ್ತೆ ಅವ್ವ ಯಾವಾಗ ತಪ್ಪು ಮಾಡ್ತಾರೋ, ತಪ್ಪು ಮಾಡಿದ ತಕ್ಷಣ ತಾನು ನಿರ್ವಾಣವಾಗಿದ್ದೀನಿ ಅಂತ ತಿಳಿದುಕೊಂಡು ಹೋಗಿ ಒಂದು ಆ ಗುಂಪು ಗಿದೆಯಲ್ಲಿ ಮಚ್ಕೊಂಡ್ಬಿಟ್ರು ಇವ್ರು. ನೋಡಿ, ತಂದೆ ದೇವರು ಮುಂಚೆನೆ ಇವ್ರು ನೋಡ್ತಾ ಇದ್ದಿದ್ದಂತ ಒಂದು ವಿಷಯ ಅವ್ರಿಗೆ ಅಸಹ್ಯವಾಗ್ಲಿಲ್ಲ. ಆದ್ರೆ ಇವ್ರಿಗೆ ಮನ್ಸಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಾವು ನಿರ್ವಾಣವಾಗಿದ್ದೀವಿ ಅಂತ ಗೊತ್ತಾಯ್ತು. ಇವಾಗ ಆ ಪಾಪದ ಮುಖಾಂತರ ಇವ್ರಿಗೆ ಏನ್ ಬೇಕಿತ್ತು ಅಂತ ಕೇಳಿದ್ರೆ, ಇವರ ಈ ಅವಮಾನವನ್ನು ಮುಚ್ಚೋದಿಕ್ಕೆ ಇವರಿಗೆ ಬಟ್ಟೆ ಬೇಕಿತ್ತು ಅಲ್ವಾ? ತನ್ನ ಒಂದು ನಿರ್ವಾಣವಾಗಿ ಇದ್ದೀನಿ ಅಂತ ಗೊತ್ತಾದ ಮೇಲೆ ಇದನ್ನ ಹಿಂಗೆ ಇವರು ಬರಕ್ ಆಗ್ಲಿಲ್ಲ ಹೊರಗೆ. ಆಗ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಅಂಜುರದ ಮರದಿದ್ದ ಒಂದು ಎಲೆ, ಅಂಜುರದ ಮರದಲ್ಲಿ ಇದ್ದಿದ್ದಂತ ಒಂದು ಎಲೆಯಲ್ಲಿ ತನಗೆ ಒಂದು ಬಟ್ಟೆಯನ್ನು ಮಾಡ್ಕೊಳ್ತಾರೆ. ಅದೆಲ್ಲ ನೀವು ಓದಿರ್ತೀರ, ಜೆನೆಸಿಸ್ ಅಲ್ಲಿ ಆದಿಕಾಂಡದಲ್ಲಿ ಓದಿರ್ತೀರ. ತನ್ನ ಬಟ್ಟೆಯನ್ನು ಒಳಿಸ್ಕೊಂತಾರೆ ಅದರಲ್ಲಿ. ಯಾವ್ದ್ರಲ್ಲಿ? ಅಂಜುರದ ಮರದಲ್ಲಿ ಇದ್ದ ಅಂಜುರದ ಒಂದು ಎಲೆ, ಅದರಲ್ಲಿ ಇವ್ರು ಏನ್ ಮಾಡ್ಕೊಂತಾರೆ ಕೇಳಿದ್ರೆ ತನ್ನ ಬಟ್ಟೆಯನ್ನು ಒಳಿಸ್ಕೊಂತಾರೆ. ಬಟ್ಟೆ ಒಳಿಸ್ಕೊಂಡು ಹಾಕ್ತಾರೆ. ಹೌದ್ರಲ್ಲ, ನಾವೆಲ್ಲ ಇದು ಓದಿದ್ದೀವಿ. ಆದ್ರೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಎಳೆ ಹಾಕಿದಂತ ಈ ಎಳೆ ಏನಾಗ್ತದೆ, ಪರ್ಮನೆಂಟ್ ಆಗಿರೋದಕ್ಕೆ ಸಾಧ್ಯವಿಲ್ಲ, ಒಣಗೋಗ್ತದೆ. ಹೋಗ್ತಾ ಹೋಗ್ತಾ ಒಣಗೋಗ್ತದೆ. ಒಣಗೋಗುವಾಗ ಅದೆಲ್ಲ ಮತ್ತೆ ಅದನ್ನ ಒಣಗೋಗುವಾಗ ಇವ್ರು ನಿರ್ವಾಣವಾಗಿ ಕಾಣ್ತಾರೆ. ಮತ್ತೆ ಇವ್ರು ಏನ್ ಮಾಡ್ಬೇಕು, ಮತ್ತೆ ಒಂದು ಎಲೆದಲ್ಲಿ, ಆ ಅಂಜೂರದ ಎಲೆದಲ್ಲಿ, ಯಾಕೆ ಅಂಜೂರದ ಎಲೆ?
ಬೇರೆ ಎಲೆ ಎಷ್ಟೋ ಎಲೆಗಳಿತ್ತಲ್ಲ, ಅದರಲ್ಲಿ ಮಾಡ್ಬೋದಾಗಿತ್ತು ಅಲ್ಲ. ವಾಕ್ಯ ಓದೋಣ, ಆ ವಾಕ್ಯ ಓದ್ರಿ ಸಿಸ್ಟರ್. ಯಾವುದು ಬ್ರದರ್? ಆದಿಕಾಂಡದಲ್ಲಿ 3ನೇ ಅಧ್ಯಾಯ ವಚನ 1ರಿಂದ ಬ್ರದರ್. ಒಂದಿಲ್ಲ ಆದಿಕಾಂಡದಲ್ಲಿ 3ನೇ ಅಧ್ಯಾಯ 7ನೇ ವಾಕ್ಯದಿಂದ ಓದ್ರಿ ಸಿಸ್ಟರ್. ಬ್ರದರ್, ಅವನು ಸಂಗಡ ಇದ್ದ. ಕೂಡಲೇ ಅವರಿಬ್ಬರು ಕಣ್ಣುಗಳು ತೆರೆದವು, ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲೆದು ಉಟ್ಟುಕೊಂಡರು. ನೋಡ್ರ, ಸಾಕು ಸಾಕು. ಹಂಗಾದ್ರೆ ಅಂಜೂರದ ಎಲೆಯನ್ನ ಅವ್ರನ್ನ ಒಳಿಸಿಕೊಂಡು ಅವ್ರು ಉಟ್ಟುಕೊಂಡ್ರ ಅಂತ ಹೇಳ್ತಾರೆ. ನೋಡ್ರಿ, ಇವ್ರಿಗೆ ಕೂಡಲೇ ಅವರಿಗೆ ತನ್ನ ಕಣ್ಣನ್ನ ತೆಗೆದು ನೋಡುವಾಗ, ಅವ್ರು ನಿರ್ವಾಣಿಯಾಗಿ ಕಾಣುವಾಗ, ಅವರಲ್ಲಿ ಬಟ್ಟೆ ಇಲ್ಲ ಅಂತ ಕಾಣುವಾಗ ಅವ್ರಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಸಹೋದರ ಸಹೋದರರೇ, ಅವ್ರ ಮನಸ್ಸಲ್ಲಿ ನಾವು ಇವಾಗ ಕೂಡಲೇ ಅವರು ಏನ್ರಿ ತಪ್ಪು ಅಂಜೂರದ ಎಲೆಯನ್ನು ಹೊಲಿಸು ಅವರು ಹುಡುಕಿಕೊಂಡ್ರು ಅಂತ ಹೇಳ್ತಾರೆ. ಸಹೋದರ ಸಹೋದರಿ, ಯಾಕೆ ಅಂಜೂರದ ಎಲೆ? ಬೇರೆ ಎಲೆ ಎಷ್ಟು ಎಲೆಗಳೆಲ್ಲ ಇತ್ತಲ್ಲ, ಅದೆಲ್ಲ ಕೊಡ್ಬೋದಾಗಿತ್ತಲ್ಲ. ಯಾಕೆ ಅಂಜೂರದ ಎಲೆಯೇ ಇವ್ರು ಮಾಡಿ ತನ್ನ ಅವಮಾನವನ್ನು ಮುಚ್ಚಿಕೊಂಡಿದ್ರಂತೆ. ಅದು ಟೆಂಪ್ರವರಿ ಆಗಿ ಅಂತ ಹೇಳುವಾಗ ಯಾವಾಗೂ ಅದೇನಾಗುತ್ತೋ ಒಣಗೋಗ್ತದೆ, ಮತ್ತೆ ಹಾಕಿದ್ರೆ ಮತ್ತೆ ಒಣಗೋಗ್ತದೆ. ಆಗ ದೇವ್ರು ಏನ್ ಮಾಡಿದ್ರು, ಇವರಿಗೆ ಇದು ಒಣಗೋಗ್ತದೆ ಅಂತ ತಿಳಿದು ಇವಾಗ ಏನ್ ಮಾಡಿದ್ರು, ಅವ್ರಿಗೆ ಏನ್ ಬಟ್ಟೆ ಕೊಟ್ರಿ? ಚರ್ಮದ ಬಟ್ಟೆ ಬ್ರದರ್. ಚರ್ಮದ ಬಟ್ಟೆ. ಹೌದು, ಚರ್ಮದ ಬಟ್ಟೆ ಅವರಿಗೆ ಕೊಟ್ಟಿದ್ರು. ಅದು ಕೂಡ ಓದ್ಬಿಡಿ ಸಿಸ್ಟರ್ ಕೆಳಗೆ. ತರುವಾಯ ಯೆಹೋವ ದೇವರು ಸಂಜೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಈ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆ ಆಗಿದ್ದಿ ಎಂದು ನಿನಗೆ ತಿಳಿಸಿದವರಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯೋ ಎಂದು ಕೇಳಲು ಆ ಮನುಷ್ಯನು, ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯೇ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, 20-21 ಮಾತ್ರ ಓದಿ ಸಾಕು. ಸರಿ ಬರುತ್ತೆ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವರೆಲ್ಲರಿಗೂ ಅವಳು ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದ್ದನು. ನೋಡಿದ್ರ, ಹಂಗಾದ್ರೆ ಯೆಹೋವನು ಒಂದು ಚರ್ಮದ ಅಂಗಿಯನ್ನು ಮಾಡಿ ಇವ್ರಿಗೆ ಏನ್ ಮಾಡಿದ್ದ ಅಂತ ಹೇಳಿದ್ರೆ ಉಳಿಸಿದ್ರು ಅಂತ ನೋಡಿ. ಆದ್ರೆ ಈ ಮನುಷ್ಯರಿಗೆ ಏನಾಗಿದ್ರು, ಮನುಷ್ಯ ಏನ್ ಮಾಡಿದ್ದ, ಆದಾಮನ ಏನ್ ಮಾಡಿದ್ದ ಅಂತ ಹೇಳಿದ್ರೆ ಒಂದು ಅಂಜೂರದ ಎಲೆಯನ್ನು ಅದರಲ್ಲಿ ಬಟ್ಟೆನ ಒಳಿಸಿ ಹಾಕೊಂಡಿದ್ರು. ತಾನು ಅವರಲ್ಲಿ ಇದ್ದಿದ್ದಂತ ಅವಮಾನವನ್ನ ಮುಚ್ಚೋಳಕ್ಕೆ ಅದನ್ನ ಹಾಕಿದ್ರು. ಆದ್ರೆ ತಂದೆ ದೇವ್ರು ಏನ್ ಮಾಡಿದ್ರು, ಒಂದು ಚರ್ಮ, ಆ ಚರ್ಮ ಏನು ಅಂತ ಕೇಳಿದ್ರೆ ಗೋಟ್ ಸ್ಕಿನ್ ಅಂತ ಹೇಳ್ತಾರೆ. ಒಂದು ಕೋಟ್, ಅದು ಒಂದು ಕುರಿನ ಒಂದು ಚರ್ಮವನ್ನು ಕೊಡುವಾಗ ಸಾಮಾನ್ಯವಾಗಿ ನಿನ್ನ ಒಂದು ಅವಮಾನ ಮುಚ್ಚೋದಿಕ್ಕೆ ಒಂದು ಚರ್ಮ ಹೆಂಗ್ ಬಂತು ಅಲ್ಲಿಗೆ? ಚರ್ಮ ಕೊಡ್ಬೇಕಾದ್ರೆ ಏನಾಗಿರ್ಬೇಕು, ಅಲ್ಲಿಗೆ ಏನಾಗಿರ್ಬೇಕು, ಅಲ್ಲಿ ಇದ್ದಿದ್ದಂತ ಕುರಿಯನ್ನ ಅವರು ಯಜ್ಞವಾಗಿ ಬಲಿಯಾಗಿ ಕೊಡಬೇಕಾಗಿರುವ ಒಂದು ಪರಿಸ್ಥಿತಿಯಲ್ಲಿ ಬಂದಿತ್ತು ನೋಡ್ರಿ. ಹಂಗಾದ್ರೆ ಏನ್ ಹೇಳುದು, ತಂದೆ ದೇವ್ರು ಇಲ್ಲಿಗೆ ಒಂದು ಯೋಜನೆ ಅಲ್ಲಿಗೆ ಏನ್ ತೋರಿಸಿದ್ರು ಅಂತ ಹೇಳಿದ್ರೆ, ನೀವು ಮಾಡಿದಂತ ಪಾಪಕ್ಕೆ ಅಲ್ಲಿ ನೀವು ಮಾಡ್ಕೊಂಡಿದ್ದಂತ ಆಜ್ಞೆ ಅಂತ ಹೇಳುವಾಗ ಅಂಜೂರದ ಎಲೆ ಅದು ಇವ್ರಿಗೆ ಏನ್ ಕೊಡಲ್ಲ ಅಂತ ಕೇಳಿದ್ರೆ, ಪರ್ಮನೆಂಟ್ ಆಗಿ ನಿತ್ಯವಾಗಿ ನಿನ್ನ ಅವಮಾನ ಮುಚ್ಚೋದಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಅವಮಾನವನ್ನು ಯಾವಾಗೂ ಮುಚ್ಚಿರ್ಬೇಕಂದ್ರೆ
ನಿನ್ನಕ್ಕೋಸ್ಕರಗಾಗಿ ಒಂದು ಜೀವವನ್ನು ಸಾಯಿಸಿದ ಮೇಲೆ ಆ ಜೀವಿದ ಒಂದು ಆ ಒಂದು ತೋಳು ಅಂತ ಹೇಳಿದ್ರೆ ಆ ಚರ್ಮ ತಗೊಂಡು ಇವರಿಗೆ ಬಟ್ಟೆ ಮುಚ್ಚುವಾಗ ಅದು ಎಷ್ಟೋ ಕಾಲ ಇವ್ರಿಗೆ ಬರ್ತಾ ಇತ್ತು. ಇದು ಏನ್ ಅರ್ಥ ಇದಕ್ಕೆ ನೋಡ್ರಿ, ಆದಿಕಾಂಡದಲ್ಲಿ ಕೊಟ್ಟಿದ್ದಂತ ಏನ್ ಯೋಜನೆ ಇದು ಅಂತ ಕೇಳುವಾಗ, ಅಂಜುರದ ಮರ ಅಂತ ಹೇಳುವಾಗ್ಲೇ ಏನ್ರಿ ಅರ್ಥ? ಅಂಜುರ ಅಂತ ಹೇಳಿದ್ರೆ ಏನ್ ಅರ್ಥ? ಯಾರಾದ್ರೂ ಹೇಳಿ, ಅಂಜುರದ ಮರ ಅಂದ್ರೆ ಏನ್ ಅರ್ಥ? ಇಸ್ರೇಲ್ ದೇಶ ಬ್ರದರ್. ಇಸ್ರೇಲ್, ಹೌದು. ಅಂಜುರದ ಮರ ಅಂತ ಹೇಳಿದ್ರೆ ಅದು ಇಸ್ರೇಲ್, ನಮಗೆಲ್ಲ ಗೊತ್ತಿದೆ. ಅದಕ್ಕೇನಪ್ಪ ಇಲ್ಲಿಗೆ ಅಂತ ಹೇಳುವಾಗ ಸೋದರ ಸೋದರಿಯರೇ, ಇಲ್ಲಿ ಏನ್ ನಡೆಯುತ್ತೆ ಅಂತ ಕೇಳಿದ್ರೆ, ತಂದೆ ದೇವರತ್ತ ಇವರು ಒಡಂಬಡಿಕೆ ದೇವರು ನೋಡ್ರಿ, ಅದು ಅವರಲ್ಲಿ ಮಾಡಿದಂತ ಆಜ್ಞೆಯನ್ನ ಮೀರಿದ ಮೇಲೆ ತಂದೆ ದೇವ್ರನ್ನ ಇವ್ರು ಬಿಟ್ಬಿಟ್ರು. ಇವ್ರಿಗೆ ಏನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಯಾವ ಒಂದು ಆಜ್ಞೆಯನ್ನು ಕೊಟ್ಟಿಲ್ಲ, ಇವ್ರನ್ನ ಹೊರಗಡೆ ಕಳಿಸ್ಬಿಟ್ರು. ಯಾವಾಗ ತನಕ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವರು ಬಂದು ಕಾನಾನಿಗೆ ಬಂದು ತಂದೆ ದೇವರು ಈಗ ಮೋಶೆಯನ್ನ ಕರೆಸಿ ಮೋಶೆಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ, ಕಟ್ಟಳೆಯನ್ನು ಕೊಡ್ತಾರೆ. ಈ ಕಟ್ಟಳೆ ಇವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಇವ್ರಿಗೆ ಏನಕ್ಕಪ್ಪ ಕಟ್ಟಳೆ ಕೊಟ್ರು ಅಂತ ಕೇಳಿದ್ರೆ, ತಂದೆಯ ದೇವರ ಹತ್ರ ಸಂಬಂಧವನ್ನು ಇಟ್ಟುಕೊಳ್ಳೋದಿಕ್ಕೆ ಆ ಕಟ್ಟಳೆಯನ್ನ ಮೀರಬಾರದು. ಈ ಕಟ್ಟಳೆಯನ್ನ ಪ್ರಕಾರ ನೀವು ನಡೆದ್ರೆ ನಿನ್ನ ಪಾಪಗಳನ್ನು ಮುಚ್ಚಿಸ್ತೀನಿ ಅಂತ ಹೇಳಿದ್ರು. ನಿನ್ ಪಾಪ ಯಾವ್ದ್ರ ಮುಖಾಂತರ ಮುಚ್ಚಿಸ್ತದೆ ಅಂತ ಕೇಳಿದ್ರೆ, ಹೇಳಿರುವ ಕಟ್ಟಳೆಗಳು ನಿಯಮಗಳನ್ನ ನೀವು ಕೈಕೊಳ್ಳುವಾಗ ನಿನ್ನ ಪಾಪ ನನಗೇನಾಗುತ್ತೆ ಅಂತ ಕೇಳಿದ್ರೆ ಶುದ್ಧೀಕರಣೆ ಆಗ್ತದೆ. ಇದು ಪರ್ಮನೆಂಟ್ ಇಲ್ಲ, ವರ್ಷ 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 ಮಾಡ್ತಿದ್ರು. ಹೆಂಗೆ ಆದಾಮನು ಅವ್ವಳು ಹೇಗೆ ಆ ಅಂಜುರದ ಎಳೆಯನ್ನು ಹಾಕೊಂಡಿದ್ರು, ಅದು ಅವಾಗವಾಗ ಒಣಗು ಹೋಯ್ತಿತ್ತೋ, ಅದು ಅವಾಗವಾಗ ಹೆಂಗೆ ಬದಲಾವಣೆ ಮಾಡ್ತಾ ಇದ್ರು, ಅವಾಗವಾಗ ಚೇಂಜ್ ಮಾಡ್ತಿದ್ರು, ಅದೇ ತರ ಇವ್ರ ಆಜ್ಞೆ ಹೆಂಗಿತ್ತು ಅಂತ ಕೇಳಿದ್ರೆ ವರ್ಷ 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 ಪಾಪ ಪರಿಹಾರವನ್ನು ಮಾಡ್ಬೇಕಾಗಿತ್ತು ಅಲ್ವರ. ಹಂಗಾದ್ರೆ ಪರ್ಮನೆಂಟ್ ಆಗಿ ಇವರಿಗೆ ಪಾಪ ಮುಚ್ಚೋದಕ್ಕೆ ಸಾಧ್ಯವಾಗುದಿಲ್ಲ. ಏನಾಗ್ಬೇಕು? ನಿನಗೆ ಪರ್ಮನೆಂಟ್ ಆಗಿ ನಿನಗೆ ಆ ಒಂದು ಆಜ್ಞೆಯನ್ನು, ನಿನ್ನ ಪರ್ಮನೆಂಟ್ ಆಗಿ ಇರುವ ಆ ಒಂದು ಅವಮಾನವನ್ನು ನಿನ್ನಲ್ಲಿ ತೆಗಿಬೇಕು, ಪಾಪವನ್ನು ತೆಗಿಬೇಕು ಅಂದ್ರೆ ಇವಾಗ ಆ ಕಟ್ಟಳೆಯನ್ನ ಒಬ್ರು ನೆರವೇರಿಸಿ ತನ್ನ ಜೀವವನ್ನೇ ಕೊಟ್ಟು ಆ ರಕ್ತದ ಮುಖಾಂತರ ನಮ್ಮನ್ನೆಲ್ಲರನ್ನ ವಿಮರ್ಶನೆ ಕೊಟ್ರು. ಈಗ ಹೇಳಿದ್ರು, ಆ ಒಂದು ಪ್ರಾಣಿಯ ರಕ್ತದಿಂದ ನಮಗೆ ರಕ್ಷಣೆ ಸಿಗೋದು ಇಲ್ಲ. ಹಂಗಾದ್ರೆ ಯಾರು ಬಂದ್ರಿ? ಕ್ರಿಸ್ತನು. ಆ ಕ್ರಿಸ್ತನಿಗೆ ಏನಾಗುತ್ತೆ ಅನ್ಸಿದ್ರೆ, ಆ ಕುರಿ ಮರಿ ಹೆಂಗೆ ಆದಿಕಾಂಡದಲ್ಲಿ ಆ ಕುರಿ ಮರಿಯನ್ನ ಹೊಡೆದು ಆ ಚರ್ಮ ಕೊಟ್ರೋ, ಈಗ ಕ್ರಿಸ್ತನನ್ನ ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಆತನ ರಕ್ತದಿಂದ ನಮ್ಮ ಎಲ್ಲರಿಗೂ ವಿಮೋಚನೆ ಸಿಕ್ತು ಅಂತ ನೋಡ್ತೀವಿ. ಈಗ ನಮ್ಮ ಪಾಪವೆಲ್ಲ ಮುಚ್ಚಿದ್ರು. ಹಂಗಾದ್ರೆ ಮುಚ್ಚಲು ಅಂತ ಹೇಳಿದ್ರೆ ಒಂದು ಪರ್ದೆ ಅಂತ ಹೇಳುವಾಗ ಏನರ್ಥ ಗೊತ್ತಾ? ಪಾಪ ಪರಿಹಾರಕ್ಕಾಗಿ ಕೊಟ್ಟಿರುವ ಒಂದು ಏನ್ರಿ ಆಜ್ಞೆ, ಕಟ್ಟಳೆಗಳು, ಇದೆಲ್ಲ ದೇವರಿಗೆ ಹೋಗುವ ಆ ಕಟ್ಟಳೆಗಳು ನಮ್ಮನ್ನ ಮುಚ್ಚಿಸುತ್ತದೆ. ಅದಕ್ಕೆ ಈ ದೇವದರ್ಶನ ಗೂಡಾರದಲ್ಲಿ ಮುಚ್ಚಲು 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 ಅಂತ ಬರುವಾಗ ಅವೆಲ್ಲ ಏನ್ರಿ ನಮ್ಮ ಒಳಗೆ ಯಾರು ಇರೋದು? ಅದ್ರೊಳಗೆ ಯಾರಂತ ಕೇಳಿದ್ರೆ ದಿವ್ಯ ಸ್ವಭಾವಕ್ಕೆ ಹೋಗುವ ಯಾರ್ರಿ? ನಾವ್ ಅದೆಲ್ಲ ಒಳಗೆ ತೆಗೆದು ನೋಡಿದ್ರೆ ಕೊನೆಗೆ ಏನಿರ್ತದೆ ಅಂತ ಕೇಳಿದ್ರೆ, ನಾನು ಮುಂಚೆನೆ ಹೇಳಿದಲ್ಲ, ಅಲ್ಲಿ ಇದ್ದಂತ ಜಾಲಿ ಮರ ರೀ ನೋಡಿ, ಅದೊಳಗೆ ಎಲ್ಲ ತೆಗೆದು ನೋಡಿದ್ರೆ ಆ ಜಾಲಿ ಮರ ಒಳಗಿದೆ. ಜಾಲಿ ಮರ ಯಾರು? ನಾವೇ ಜಾಲಿ ಮರ. ಈ ಜಾಲಿ ಮರ ನಾವು ಇದ್ದಂತ ನೋಡ್ರಿ, ನಾವು ಪಾಪ ಮಾಡಿದಂತ ನಮ್ಮನ್ನ ಮುಚ್ಚಿ ಏನಾಗುತ್ತೆ ಅಂತ ಕೇಳಿದ್ರೆ ಮೇಲೆ ಇದೆಲ್ಲ ಮುಚ್ಚಿರೋದು ಯಾರಂತ ಕೇಳಿದ್ರೆ ಕ್ರಿಸ್ತನು. ಯಾವ್ದು ಮುಖಾಂತರ ಅಂತ ಕೇಳಿದ್ರೆ ತಂದೆ ದೇವರು ಕೊಟ್ಟಿರುವ ಆಜ್ಞೆಗಳು, ಕಟ್ಟಳೆಗಳು ಮುಖಾಂತರ ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಮುಚ್ಚಿದ್ದಾರೆ. ಆದ್ರೆ ಒಳಗಿರೋದು ಒಳಗಿರೋ ಆ ಚೌಕಟ್ಟು ಒಳಗೆ ಇರೋದೆಲ್ಲ ಜಾಲಿ ಮರಗಳು ನಾವೇ, ಪಾಪಿಗಳಾಗಿರುವ ನಾವೇ ಒಳಗಿರುದೀವಿ. ಹಂಗಾದ್ರೆ ಈ ಮುಚ್ಚಲು ಏನಂತ ಕೇಳಿದ್ರೆ ನಮ್ಮ ಪಾಪವನ್ನು ಮುಚ್ಚೋದಿಕ್ಕೆ ಕೊಡುವ ಆಜ್ಞೆಗಳು ಅಂತ ಹೇಳುವಾಗ ಒಂದೊಂದು ಯಜ್ಞಗಳು ಅಂತ ನೋಡ್ತೀವಿ. ಸರಿ, ತಂದೆ ದೇವರು ನಮ್ಮನ್ನ ವಿಮೋಚನವಾಗಿ ರಕ್ಷಣೆ ಮಾಡೋದಿಕ್ಕೆ
ಈ ಎಷ್ಟು ಬಲಿಯಾಗಿದ್ರು ತಂದೆ ದೇವರು ಯೇಸು ಕ್ರಿಸ್ತನ್ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದ್ದು ಎಷ್ಟು ಬಲಿಯಾಗಿ ಎಷ್ಟು ಸತಿ ಕ್ರಿಸ್ತನು ಬಲಿಯಾಗಿದ್ದ, ಎಷ್ಟು ಸತಿ ಅವರು ಯಜ್ಞ ಹೋಮವಾಗಿ ಅವ್ರು ಸತ್ತಿದ್ದ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದ್ದು ಒಂದು ವಿಷಯ ಏನಂತ ಕೇಳಿದ್ರೆ ಪಸ್ಕ. ಹೌದು, ಪಸ್ಕ ಕೊಟ್ರು. ಪಸ್ಕದಿಂದ ನಮಗೆ ಏನಾಯ್ತು ಅಂತ ಕೇಳಿದ್ರೆ ಅದು ಒಂದು ಛಾಯವಾಗಿತ್ತು. ಮೋಶೆ ಕಾಲದಲ್ಲಿ ನಡೆದಂತ ಒಂದು ಛಾಯೆ ಇಲ್ಲಿಗೆ ಏನಾಗುತ್ತೆ, ಹೆಂಗೆ ಅದೇ ತರ ಎಲ್ಲ ಈಗಿತ್ತನ್ನ ಬಿಟ್ಟು ಬರ್ಬೇಕಾದ್ರೆ ಹೆಂಗೆ ಆ ಒಂದು ಕುರಿಯಿಂದ ಬಂದ್ರು, ಅದೇ ತರನ ಈ ಲೋಕದಿಂದ ನಾವು ಬಿಟ್ಟು ಬರ್ಬೇಕಾದ್ರೆ ಯೇಸು ಸ್ವಾಮಿಯಿಂದನೇ ನಾವು ಬರ್ಬೇಕು ಅಂತ ಅದು ಒಂದು ಛಾಯವಾಗಿತ್ತು. ಹೌದು, ವಿಮೋಚನವಾಗಿ ಎಲ್ಲರಿಗೂ ವಿಮೋಚನೆ ಸಿಕ್ತು. ಆದ್ರೆ ಬರೀ ಆ ಒಂದು ಪಸ್ಕ ಕುರಿಯ ಎಳೆಯುವ ನಿಯಮಗಳನ್ನ ಮಾತ್ರವೇ ಇಟ್ಟುಕೊಂಡು ನಮ್ಮನ್ನ ರಕ್ಷಣೆ ಮಾಡಿದ್ರ, ನಮ್ಮನ್ನ ಪಾಪನ ಮುಚ್ಚಿದ್ರ ಅಂತ ಕೇಳಿದ್ರೆ ಇಲ್ಲ. ಸಹೋದರ ಸಹೋದರಿಯರೇ, ಇವಾಗ ಬಹಳ ಮುಖ್ಯವಾಗಿದ್ದಂತ ನಾವು ನೋಡಿದ್ವಿ, ಅವಾಗ ಕೂಡ ಪಾಪ ಪರಿಹಾರಕ್ಕಾಗಿ ಮಾಡಿದಂತ ಅಟೋನ್ಮೆಂಟ್, ಪಾಪ ಪರಿಹಾರ, ದೋಷ ಪರಿಹಾರನ ಮಾಡಿದ್ರು. ಅದರಲ್ಲಿ ಹೋರಿಯನ್ನ ಅವರು ನಿಲ್ಲಿಸಿದ್ರು. ಇವಾಗ ಅದು ಕೂಡ ಕ್ರಿಸ್ತನಿಗೆ ಹೋಲಿಕೆ ಆಗ್ತದೆ. ಇವಾಗ 5 ಅಂತ ಹೇಳುವಾಗ ಇದು 5 ತಾನೆ ಬಟ್ಟೆ, ಅದು ಯಾವ್ದನ್ನ ಸೂಚಿಸ್ತದೆ? ನಾನು ಹೇಳ್ದಲ್ಲ, ಒಂದೊಂದು ಬಟ್ಟೆ ಕೂಡ ಪಾಪವನ್ನ ಮುಚ್ಚೋದಿಕ್ಕೆ. ನಮ್ಮ ಬಟ್ಟೆಯನ್ನು ಹೇಳುವಾಗ ಅದನ್ನ ಮುಚ್ಚೋದಿಕ್ಕೆ, ಕೂದಲು, ಆಡಿನ ಕೂದಲು ಮುಚ್ಚೋದು ಏನಪ್ಪಾ ಅಂತ ಕೇಳಿದ್ರೆ ಇವಾಗ ಗೊತ್ತಾಗುತ್ತೆ. 5 ಅಂದ್ರೆ ಏನಪ್ಪ? ಯಾರಾದ್ರೂ ಒಂದು ಐಡಿಯಾ ಕೊಡಿ, ಯಾರಾದ್ರೂ ಕೇಳಿದ್ರೆ. ಮುಂಚೆ ಯಾರಾದ್ರೂ ದೇವದರ್ಶನ ಗುಡಾರ ಕೇಳಿರೋರು, ಈ 5 ಬಟ್ಟೆ ಏನಿಗೆ ಸೂಚನೆ ಆಗ್ತದೆ? ಯಾರಿಗಾದ್ರೂ ಗೊತ್ತಿದ್ಯಾ? ಸರಿ, ಯಾರಿಗೂ ಗೊತ್ತಿಲ್ಲ. ಈ 5 ಬಟ್ಟೆ ಸೇರ್ಸ್ಬೇಕು. ಯಾವುದು? ಕ್ರಿಸ್ತನಿಗೆ. ಅದೇ 5 ಯಾಕೆ ಕ್ರಿಸ್ತನಿಗೆ 5? ಹೆಂಗೆ ಹೋಲಿಕೆ? 5 ಅಂದ್ರೆ ಕ್ರಿಸ್ತನಿಗೆ ಹಂಗೆ ಹೋಲಿಕೆ ಆಗುತ್ತೆ ಸಾಧ್ಯವಾ? ಹಂಗಾದ್ರೆ ಇದು ಏನ್ ಅರ್ಥ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಕ್ರಿಸ್ತನಿಗೆ ಅಂತ ನಮಗೆಲ್ಲ ಕ್ರಿಸ್ತನ 5 ಅಂತ ಹೇಳುವಾಗ ಕ್ರಿಸ್ತನೇ ಆಗ್ಬಿಡ್ತಾರ? ಇಲ್ಲ. 4 ಆದ್ರ 4 ರಕ್ಷಣೆ ಆಗ್ತಾವ್ರೆ. ನೋಡಿ, ಅವಾಗ ಅದೇ ಹೇಳ್ತಾರೆ, 5 ಬಟ್ಟೆ ಒಂದು ಕಡೆ, 6 ಬಟ್ಟೆ ಒಂದು ಕಡೆ. ಈ 5 ಬಟ್ಟೆ ಅನ್ನೋದು ಅದು ಕ್ರಿಸ್ತನಿಗೆ ಮಾತ್ರವೇ. ನಾನು ಇವಾಗ ತೋರಿಸ್ತೀನಿ ನೋಡ್ರಿ. 5 ಕ್ರಿಸ್ತನಿಗೆ ಮಾತ್ರ. ಯಾಕೆ 5 ಕ್ರಿಸ್ತನಿಗೆ ಅಂತ ಹೇಳುವಾಗ ಸಹೋದರ ಸಹೋದರಿ, ಕ್ರಿಸ್ತನು ನೆರವೇರಿಸಿದಂತ ಯಜ್ಞದ ಹೋಮೆಗಳು ಎಷ್ಟ್ರಿ? ದೇವರು ಕೊಟ್ಟಿದ್ದ ಕಟ್ಟಳೆಗಳಲ್ಲಿ ಎಷ್ಟ್ರಿ ಅಂತ ಹೇಳಿದ್ರೆ ಇವಾಗ ನಾನು ತೋರಿಸ್ತೀನಿ ನೋಡ್ರಿ. ಇದೆ ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ವಾಕ್ಯ ಓದನ. ಯಾಚಕಕಾಂಡದಲ್ಲಿ 7ನೇ ಅಧ್ಯಾಯ 37ನೇ ವಾಕ್ಯ. ಯಾಚಕಕಾಂಡದಲ್ಲಿ 7ನೇ ಅಧ್ಯಾಯ 37ನೇ ವಾಕ್ಯ. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ. ಇದು ಓದ್ಲಾ? ಓದಿ ಓದಿ ಸರ್, ಇದ್ರಲ್ಲಿ ಓದಿ. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬುವುಗಳ ವಿಷಯದಲ್ಲಿ ಮೇಲೆ ಕಂಡದ್ದೇ ವಿಧಿ. ನೋಡ್ರಿ, ಈಗ ಒಂದು ವಿಧಿ ಇದೆ. ಏನಂತ ಹೇಳಿದ್ರೆ ಬರೀ ದೇವದರ್ಶನ ಗುಡಾರದಲ್ಲಿ ಬರೀ ಪಸ್ಕ ಹಾಡುಗಳು ಮಾತ್ರ ಅದನ್ನ ಕ್ರಿಸ್ತನು ನೆರವೇರಿಸಲಿಲ್ಲ. ಅದೇ ತರ ಪಾಪ ಪರಿಹಾರಕ್ಕಾಗಿ, ದೋಷ ಪರಿಹಾರಕ್ಕಾಗಿ ಆ ಹೋರಿಯ ಒಂದು ಯಜ್ಞದ ಹೋಮ ಮಾತ್ರ ನೆರವೇರಿಸಲಿಲ್ಲ. ಅದು 2 ಒಳಗೆ ನಡೆಯುವ ಒಂದು ವಿಷಯ. ಆದ್ರೆ ಈ 5 ಬಟ್ಟೆ ಅಂತ ಹೇಳುವಾಗ ನಮ್ಮ ಒಂದು ಪಾಪಗಳನ್ನ ಮುಚ್ಚಬೇಕಾದ್ರೆ ಕ್ರಿಸ್ತನು ಇವೆಲ್ಲ ಕೂಡ ಈ 5 ಕಾರ್ಯಗಳನ್ನು ನೆರವೇರಿಸಬೇಕು. ಅವ್ರು ಮಾತ್ರ ಅಲ್ಲ, ಅದು ಸಭೆಯಾಗಿ ಸೇರುವ ನಾವು ಕೂಡ ಈ ಯಜ್ಞದ ಹೋಮದಲ್ಲಿ ನಮಗೆ ದೊಡ್ಡ ಪಾಲುಂಟು ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಸೇರಿಸ್ತಾ ಇದ್ದಾರೆ. ಏನಪ್ಪ, ಈ 5 ಬಟ್ಟೆ ನಮ್ಮನ್ನ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಮಾಡಿರುವ ಪಾಪಗಳಿಂದ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಕ್ರಿಸ್ತನು ನಾವು ಏನು ತಿನ್ಕೊಂಡಿದೀವಿ ಅಂತ ಹೇಳಿದ ಸಹೋದರ ಸಹೋದರಿಯರೇ, ಕ್ರಿಸ್ತನ ರಕ್ತವನ್ನು ಕೊಟ್ಟರು, ನಮ್ಮನ್ನ ವಿಮೋಚನವಾಗಿ ನಾವು ಕಂಡುಕೊಂಡ್ರು. ನಾವೆಲ್ಲ ಪಾಪಿಗಳಾಗಿ ನಾವು ಹೊರಗಡೆ ಬಂದ ಮೇಲೆ ನಾವು ಶುದ್ಧೀಕರಣೆ ಆಗ್ಬಿಟ್ಟು ಪರಲೋಕದಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯವಾ ಅಂತ ಕೇಳಿದ್ರೆ ಇಲ್ಲ, ಆತರ ಇಲ್ಲ. ಕ್ರಿಸ್ತನು ನಮಗೆ ರಕ್ಷಣೆ ಕೊಟ್ರು ಅವ್ರ ರಕ್ತದಿಂದ. ಆದ್ರೆ ತನ್ನ ಹೆಜ್ಜೆಜಾಡನ್ನ ನೀವು ಹಿಂಬಾಲಿಸಬೇಕು ಅಂತ ಬಹಳ ಮುಖ್ಯ. ತಾನು ಏನು ಮಾಡಿದನೋ ಅದನ್ನ ನೀವು ಕೂಡ ಮಾಡಿದ್ರೆ ಮಾತ್ರವೇ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಕ್ ಸಾಧ್ಯ ಅಂತ ಹೇಳು. ಆಗಿರುವಾಗ ಕ್ರಿಸ್ತನನ್ನು ಮಾಡಿದಂತ ವಿಷಯಗಳು ಏನ್ರಿ? ಇದೇ ಈ ಮೇಲಿದ್ದಂತ ಆ ಹೊದಿಕೆದಲ್ಲಿ ತೋರ್ಸ್ತಾ ಇರೋದು. ಈ 5 ಬಟ್ಟೆ ಯಾವ್ದಪ್ಪ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿ ತೋರಿಸಿದಂತ ವಿಷಯಗಳು ಇದು ನೋಡ್ರಿ. ನಾನು ಇವಾಗ ತೋರಿಸಿದ್ದೀನಿ ಇಲ್ಲಿಗೆ
ಅದು ಕನ್ನಡದಲ್ಲಿ ಓದಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ ನನಗೆ, ಆದ್ರೆ ಕೂಡ ಬರ್ಂಟ್ ಆಫರಿಂಗ್, ಮೀಲ್ ಆಫರಿಂಗ್, ಪೀಸ್ ಆಫರಿಂಗ್, ಸಿನ್ ಆಫರಿಂಗ್, ಟ್ರೆಸ್ಪಾಸಸ್ ಆಫರಿಂಗ್ ಅಂತ ಕೇಳಿದ್ರೆ ಸರ್ವಾಂಗ ಹೋಮ, ಏನ್ರಿ ಓದಿಸ್ತದು ಸರ್ವಾಂಗ ಹೋಮ, ದಾನ ನೈವೇದ್ಯ, ದಾನ ನೈವೇದ್ಯ, ಸಮಾಧಾನ ಆಮೇಲೆ ಸಮಾಧಾನ ಯಜ್ಞ, ನೆಕ್ಸ್ಟ್ ಪ್ರಾಯಶ್ಚಿತ ಯಜ್ಞ, ಆಮೇಲೆ ದೋಷ ಪರಿಹಾರಕ ಯಜ್ಞ. ನೋಡ್ರಿ ಇದೆಲ್ಲ ಹೆಂಗ್ ನೆರವೇರ್ತು? ಕ್ರಿಸ್ತನು ಇವೆಲ್ಲ ನೆರವೇರಿಸ್ಬೇಕ್ರಿ, ಬರೀ ಪಸ್ಕ ಮಾತ್ರ ಅಲ್ಲ, ಇವೆಲ್ಲ ನೆರವೇರಿಸ್ಬೇಕು. ಇದೆಲ್ಲ ನೆರವೇರಿಸೋದಿಕ್ಕೆ ಮಾಡಿದ್ರ ಕ್ರಿಸ್ತನು? ಯಾವಾಗ ಮಾಡಿದ್ರು? ಅವ್ರು ಮಾಡೋದು ಮಾತ್ರ ಅಲ್ಲ, ನಾವು ಕೂಡ ಇದನ್ನ ಮಾಡ್ಬೇಕಾ ಸಹೋದರ ಸಹೋದರರೇ? ಹೌದು, ಇವೆಲ್ಲ ನಾವು ಮಾಡಿದ್ರೆ ಮಾತ್ರ, ಈ ಯಜ್ಞಗಳೆಲ್ಲ ನಾವು ಪಾಲ್ಗೊಂಡ್ರೆ ಮಾತ್ರವೇ ಕ್ರಿಸ್ತನ ಆ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಲ್ಲಿ, ಆ ಕೆಲಸದಲ್ಲಿ ನಮಗೆ ಪಾಲುಂಟು. ಅದರಲ್ಲಿ ಪಾಲು ಉಂಟು ಅಂತ ಹೇಳುವಾಗ ಬರೀ ಮಾತಲ್ಲಿ ಇಲ್ಲ, ಇವೆಲ್ಲ ನಾವು ಮಾಡಬೇಕಾಗಿರುವ ಕ್ರಿಸ್ತನು ಮಾಡಿ ಮುಗಿಸಿದಂತ ಒಂದು ವಿಷಯಗಳು ಇವು ಎಲ್ಲಪ್ಪ ಬರ್ದಿದೆ ಇವೆಲ್ಲ ವಿಷಯಗಳು ಅಂತ ಕೇಳುವಾಗ ನಮಗ್ ಗೊತ್ತು. ಈ ಒಂದು ಯಾಚಿಕ ಖಂಡದಲ್ಲಿ ನಾವು ಓದುವಾಗ ಸಹೋದರ ಸಹೋದರಿಯರೇ, ಅಲ್ಲಿ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯ ಮೇಲೆ ಅವ್ರ ತನಕ ಈ ಒಂದೊಂದು ವಿಷಯ ಕೂಡ ಏನಾಗಿದೆ, ಒಂದೊಂದು ಹೋಮಗಳಾಗಿದೆ. ಇದನ್ನ ನೆರವೇರಿಸೋದಿಕ್ಕೆ ಹೇಳ್ತಾರೆ. ಅದನ್ನು ಮಾತ್ರ ನಾವು ಓದ್ಬಿಟ್ಟು ಬರೋ ವಾರ ನಾವು ಇದನ್ನ ಕಂಟಿನ್ಯೂ ಮಾಡ್ರಿ. ಯಾಚಿಕ ಖಂಡದಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯ ಮೊದಲು ಓದೋಣ. ಅವನು ದಾನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದರ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಓದಿ, ಬರೀ 3ನೇ ವಾಕ್ಯ ಮಾತ್ರ ಓದಿ ಸಿಸ್ಟರ್. ಯೆಹೋವನು ಒಲಿತಾನೆ, ದೇವ ದರ್ಶನದ ಗುಡಾದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಅಂತ ಕೇಳಿದ್ರೆ ಮೊಟ್ಟ ಮೊದಲು ಯಾವ್ದಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಸರ್ವಾಂಗ ಹೋಮ ಮೊದಲು. ಇದರ ಒಂದು ಪರಿಣಾಮಗಳು, ಇದರಲ್ಲಿ ಇದ್ದಂತ ವಿಷಯಗಳು ಏನು, ಅದು ನಾವು ನೆಕ್ಸ್ಟ್ ವೀಕ್ ಓದೋಣ. ನೆಕ್ಸ್ಟ್ 2ನೇ ಅಧ್ಯಾಯ 1ನೇ ವಾಕ್ಯ. ಯಾವನಾದರೂ ಯೆಹೋವನಿಗೆ ದಾನ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿಯ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಒಯ್ದು ಧೂಪವನ್ನಿಟ್ಟು, ಇಲ್ಲಿ ನೋಡಿದ್ರೆ ದಾನ ನೈವೇದ್ಯ ಒಂದು ಹೋಮಗಳು ಮಾಡಬೇಕು. 2ನೇದು ಇದು ನೋಡ್ರಿ, ಇದೆಲ್ಲ ಕ್ರಿಸ್ತಲ್ಲಿ ನೆರವೇರಿತಾ? ನಾವು ಯಾವತ್ತಾದ್ ನೋಡಿದೀರಾ? ಅವರು ಬ್ಯಾಪ್ಟಿಸಮ್ ತಗೊಂಡು ಅವ್ರು ದೇವದರ್ಶನ, ಅವರು ದೀಕ್ಷಾಸ್ನಾನ ತಗೊಂಡ ಮೇಲೆ ಅವರು ಇವೆಲ್ಲ ನೆರವೇರಿಸಿದ್ರ? ಅವ್ರು ಅವ್ರ ಜೀವ ಇದ್ದ ಕಾಲದಲ್ಲಿ ಇವೆಲ್ಲ ನೆರವೇರಿಸಿದ್ರ ಅಂತಿದ್ರೆ ಇವೆಲ್ಲ ನೆರವೇರಿಸಿದಾರ್ರಿ. ಹೆಂಗೆ? ಅದೇ ನಾವು ಸ್ಟಡಿ ಮಾಡ್ಬೇಕು. ಆಮೇಲೆ 3ನೇ ಅಧ್ಯಾಯ 1ನೇ ವಾಕ್ಯ. ಆ ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮ ಶ್ರೇಷ್ಠವಾದದ್ದರಿಂದ ಮಹಾಪರಿಶುದ್ಧವಾಗಿದೆ. ಇಲ್ಲಿಗೆ ಚೇಂಜ್ ಆಗ್ಬಿಡ್ತದೆ. ದೋಷ ಪರಿಹಾರ ಅಂತ ಬರ್ತದಲ್ಲ, ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಕೊಡುವಾಗ ಇಲ್ಲಿ 3ನೇದು 4ನೇದು ಹಾಕಿದ್ದಾರೆ. ಆಮೇಲೆ ಓದೋಣ, ಕಂಟಿನ್ಯೂ ಮಾಡ್ರಿ ಸರ್. ಆಮೇಲೆ ದೋಷ ಪರಿಹಾರ ಅಂತ ಕೊಟ್ಟು ಬಿಟ್ಟಿದ್ದಾರೆ ಅಲ್ವಾ ಇಲ್ಲಿಗೆ. ಆಮೇಲೆ ಓದೋಣ, ಅದು ದೋಷ ಪರಿಹಾರ 3ನೇದು ಅಂತ ಕೊಟ್ಟಿದ್ದಾರೆ. ಆಮೇಲೆ 4ನೇ ಅಧ್ಯಾಯ 3ನೇ ವಾಕ್ಯ. ನೀವು ಒಲೆಯಲ್ಲಿ ಅಡಿಗೆ ಮಾಡಿದ್ದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟನ್ನೇ ಹೋಳಿಗೆಗಳಾದರೂ, ಎಣ್ಣೆ ಹಾಕದೆ ಹುಳಿಯಿಲ್ಲದ ಕಡುಬುಗಳಾದರೂ ಆಗಿರಬೇಕು. 4ನೇ ಅಧ್ಯಾಯ 3ನೇ ವಾಕ್ಯ. 4ನೇ, ಸಾರಿ. ಯಾಜಕನೇ ದೋಷಿಗಾಗಿ ಜನರೆಲ್ಲರನ್ನೂ ಅಪರಾಧಕ್ಕೆ ಒಳಪಡಿಸಿದ್ದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. ನೋಡಿದ್ರ, ದೋಷ ಪರಿಹಾರ ಅಂತ ಹೇಳ್ತಾರೆ.
ಇದೆ ಇಲ್ಲಿಗೆ ಸಮಾಧಾನ ಯಜ್ಞ ಮತ್ತೆ ದೋಷ ಪರಿಹಾರ ಇಲ್ಲಿಗೆ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಾನು. ಆಮೇಲೆ 5ನೇ ಅಧ್ಯಾಯ 6ನೇ ವಾಕ್ಯ. ಮತ್ತು ಧೂಪದ ಪ್ರಾಯಶ್ಚಿತ್ತಕ್ಕಾಗಿ ಎಣ್ಣೆ ಕುರಿಯನ್ನಾಗಲಿ ಹೆಣ್ಣು ಕುರಿಯನ್ನಾಗಲಿ ಹೆಣ್ಣು ಮೇಕೆಯನ್ನಾಗಲಿ ಯೆಹೋವನಿಗೆ ಸಮರ್ಪಿಸಬೇಕು. ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರ ಮಾಡುವನು. ಇಲ್ಲಿಗೆ ದೋಷ ಪರಿಹಾರ, ಅಲ್ಲಿಗೆ ಸಮಾಧಾನ ಯಜ್ಞವನ್ನು ಕೊಡಬೇಕು, ಇಲ್ಲಿಗೆ ದೋಷ ಪರಿಹಾರ ಕೊಡಬೇಕು. ಇವೆಲ್ಲ ಎಲ್ಲಿದೆ ಅಂತ ಕೇಳಿದ್ರೆ 7ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 37ನೇ ವಾಕ್ಯ ಓದಿ ಸಿಸ್ಟರ್. ಕೊನೆಗೆ 7:37. ಅವಸರ ಮಾಡ್ಕೊಬೇಡ್ರಿ, ತಪ್ಪೋದ್ ನಿಧಾನಕ್ಕೆ ಹೋದ್ರಿ. ಇಲ್ಲ 37 ಬ್ರದರ್. ಹೌದು 7:37. ಸರ್ವಾಂಗ ಹೋಮ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ ಯಜ್ಞ, ಯಾಜಕ ಪ್ರತಿಷ್ಠಿತ ಸಮಾಧಾನ ಯಜ್ಞ ಎಂಬುವುಗಳ ವಿಷಯದಲ್ಲಿ ಮೇಲೆ ಕಂಡದೆ ವಿಧಿ ಯೆಹೋವನು ಮುಗಿತು. ಇಲ್ಲಿ ನೋಡಿದ್ರೆ ಇಲ್ಲಿಗೆ ಡೀಟೇಲ್ ಕೊಡ್ತಾರೆ. ಯಾವ್ದಂತ ಕೇಳಿದ್ರೆ ಒಂದೊಂದು ವಿಷಯ ಕೂಡ ಇಲ್ಲಿಗೆ ಈ ವಾಕ್ಯದಲ್ಲಿ ಏನೇನ್ ಮಾಡಬೇಕು ಅಂತ ಇಲ್ಲಿ ಕೊಟ್ಬಿಟ್ರು ಸಹೋದರ ಸಹೋದರಿ. ಹಾಗಾದ್ರೆ ಈ ಒಂದು 5 ಬಹಳ ಮುಖ್ಯವಾದಂತ ಇರುವ ಈ ಯಜ್ಞ ಮುಖ್ಯ. ಇದರಿಂದ ಕ್ರಿಸ್ತನು ನಮ್ಮನ್ನ ಮುಚ್ಚಿದ್ರು, ಪಾಪದಿಂದ ಮುಚ್ಚಿದ್ರು. ನೋಡ್ರಿ, ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಇದೆಯಲ್ಲ, ಅದರಲ್ಲಿ ನಮಗ್ ಪಾಲಿಲ್ಲ ರೀ. ಯಾವುದು ಅದು ಕೊಟ್ಟಿದ್ದಂತ ಎಲ್ಲರೂ ವಿಮೋಚನವಾಗಿ ಈಡು ಬಲಿಯಾಗಿ ಕೊಟ್ಟಿದ್ರಲ್ಲ, ಅದರಲ್ಲಿ ಪಾಲಿಲ್ಲ. ಆದ್ರೆ ಇದರಲ್ಲಿ ಪಾಲಿಲ್ವಾ ಅಂತ ಕೇಳಿದ್ರೆ ಇದರಲ್ಲಿ ಬಹಳ ಮುಖ್ಯ ನಮಗೆ ಪಾಲಿದೆ. ಅದಕ್ಕೆ 5 ಬಟ್ಟೆನ ಸೇರಿಸ್ತಾರೆ. ಈ 5 ಬಟ್ಟೆ ಅನ್ನೋದು 5 ಮುಚ್ಚಲಾಗಿರುವ ನಮ್ಮ ಪಾಪಗಳನ್ನು ಮುಚ್ಚೋದಕ್ಕೆ ಇರುವ ಮೇಲೊದ್ದಿನ ನಮಗೆ ಅದನ್ನ 5 ಕ್ರಿಸ್ತನು ನೆರವೇರಿಸಿದ ಮೇಲೆ ಅದು ಇನ್ನು 5 ಸೇರಿಸಿ ಅದನ್ನ ಕಟ್ಟುತ್ತಾರೆ. ಕೆಳಗೆ ಇರುವ ಆ ಡೇರದಲ್ಲಿ ಇರುವ ಸೇರಿಸ್ತಾರೆ 5. ಆದ್ರೆ ಇವಾಗ ನೋಡ್ಬೇಕಾದ್ರೆ ಇದನ್ನು ಸೇರಿಸ್ಬೇಕಂದ್ರೆ ಕ್ರಿಸ್ತನು ತನ್ನ ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ ಇಲ್ಲ, ಈ ಹೆಂಗೆ ಹಿಂಸೆ ಬಾಧೆಗಳಲ್ಲೂ ನಾವು ಪಾಲ್ಗೊಳ್ಳೋರಾಗಿದ್ದೀರೋ ಈ ಎಲ್ಲಾ ಹೋಮಗಳಲ್ಲಿ ನಾವು ಪಾಲ್ಗೊಳ್ಳೋರಾಗಿರ್ಬೇಕು. ಇದೇನೆ ನಾವು ಮೇಲಿರುವ ಆ ದೇರ ಈ ಮೇಲ್ ಹೋಯ್ತೆ ಓದಿಕೆ ಏನಂತ ಕೇಳಿದ್ರೆ ಇದೇ ಬಹಳ ಮುಖ್ಯ. ಓಕೆ, ಸರಿ. ಇದನ್ನ ಕ್ರಿಸ್ತನು ನೆರವೇರಿಸಿದಾರ ಅಂತ ಫಸ್ಟ್ ನೋಡ್ಬೇಕು. ಆಮೇಲೆ ನಾವು ಇದನ್ನ ಹೆಂಗ್ ನೆರವೇರಿಸಬೇಕು ಅಂತ ಕೇಳುವಾಗ ಇವಾಗ ಹೇಳ್ತಾರೆ ಆ 5 ಬಟ್ಟೆನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ 5 ಬಟ್ಟೆನ ಮತ್ತೆ 6ಕ್ಕೆ ಸೇರಿಸ್ಬೇಕು. ಆಕ್ಚುಲಿ 5 ತನ ಇರ್ಬೇಕು, ನಾವು 5 ಇರ್ಬೇಕು, 5ಕ್ಕೆ 5 ತನ ಇರ್ಬೇಕು. ಆದ್ರೆ ಇಲ್ಲ 6 ಇದೆಯಲ್ಲ ಅಂತ ನಮಗೆ ಒಂದು ಪ್ರಶ್ನೆ ಅಲ್ವಾ? ಹೌದು ಸಹೋದರ ಸಹೋದರಿ, ಇದು ತಂದೆ ದೇವರು ಇದು ಒಂದು ವಿಷಯದಲ್ಲಿಕ್ಕೆ 5ಕ್ಕೆ 5 ಕೊಟ್ಟಿಲ್ಲ, 6 ಕೊಟ್ಟಿದ್ದು. ಯಾಕೆ? ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಗೆ ಓದನ ಒಂದು ವಾಕ್ಯ ಮಾತ್ರ ಓದ್ಬಿಟ್ಟು ಪಾಠನ ಇವತ್ತು ಈ ವಾರದ ಪಾಠನ ಮುಗಿಸೋಣ. ಬ್ರದರ್ ಸಿಸ್ಟರ್ ಇದನ್ನ ಓದ್ರಿ. 26ನೇ ಅಧ್ಯಾಯ, ಅದರಲ್ಲಿ ವಿಮೋಚನ ಕಂಡ 26ನೇ ಅಧ್ಯಾಯ 1ರಿಂದ. ನೀವು ವಿಗ್ರಹಗಳನ್ನು ಮಾಡಿಸಿಕೊಳ್ಳಬಾರದು. ಕೆತ್ತಿದ ಪ್ರತಿಮೆಯನ್ನಾಗಲಿ ಕಲ್ಲು ಕಂಬವನ್ನಾಗಲಿ ನಿಲ್ಲಿಸಿ. ವಿಮೋಚನ ಯಾವ್ದ್ರ ಧರ್ಮೋಪದೇಶ ಕಂಡ, ಸಾರಿ ಧರ್ಮೋಪದೇಶ ಕಂಡದಲ್ಲಿ 26ನೇ 26 1ರಿಂದ ಓದ್ರಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲಾ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ. ಸಿಸ್ಟರ್ 1 ನಿಮಿಷ, ಅದು ಬಂದು ಧರ್ಮೋಪದೇಶ ಕಂಡ ಅಲ್ಲ, ಅದು 1 ನಿಮಿಷ ಇರ್ರಿ. ಅದು ಯಾವ್ದಂತ ನೋಡಿದ್ರಿ? ಅದು ವಿಮೋಚನಕಾಂಡನೇ. ವಿಮೋಚನಕಾಂಡದಲ್ಲಿ 26ನೇ ಅಧ್ಯಾಯ 1ರಿಂದ ವಾಕ್ಯಗಳು ಮಾತ್ರ ಓದ್ರಿ.
ಅದೇ ನನ್ನ ನಿವಾಸಕ್ಕಾಗಿ ಅಲ್ಲಿಂದ. ಆ, ನನ್ನ ನಿವಾಸಕ್ಕಾಗಿ ಒಂದು ಗೂಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸೆದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿ ಇರಬೇಕು. ಎಲ್ಲಾ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಬೇಕು. ಈ 2 ಜೋಡಣೆಗಳಲ್ಲಿ ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿಸಬೇಕು. ಆ ಕುಣಿಕೆಗಳು 50 ಮೇರೆಗೆ ಒಂದಕ್ಕೊಂದು ಎದುರಾಗಿರಬೇಕು. ಅದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಬೇಕು. ಹೀಗೆ ಒಂದೇ ಗುಡಾರವಾಗುವುದು. ಸಾಕು. ಇಲ್ಲಿ ನೋಡಿದ್ರ, ಇಲ್ಲಿಗೆ 5 ಅಂತ ಹೇಳ್ತಾರೆ. ಇಲ್ಲಿ 5, 6 ಅಂತ ಹೇಳ್ತಿಲ್ಲ. ಯಾವ್ದಿದು? ಇದು ನಾರೆ ಬಟ್ಟೆ. ಈ ನಾರೆ ಬಟ್ಟೆಗೆ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ, ಸಹೋದರ 5 ಆಗಿ ಇರ್ಬೇಕು ಅಂತ ಕೇಳಿದ್ರು. ಆದ್ರೆ ಇಲ್ಲಿ ಕುರಿ ಕೂದಲಿಂದ ಮಾಡಿರುವ ಬಟ್ಟೆದಲ್ಲಿ 6 ಇದೆ. ಇವಾಗ 5 ಏನು ಅಂತ ಮೊದಲನೇ ನೋಡ್ಬೇಕು. ಇದು ಯಾಕೆ ಇನ್ನೊಂದು ಸೇರ್ಸಿ ಕೇಳಿದ್ದಾರೆ? 5 ತಾನೇ ಇರ್ಬೇಕು. ಯಾಕಂದ್ರೆ ಮೊದಲಿಗೀತಿ ಅಂತ ಹೇಳುವಾಗ ಅಲ್ಲಿ ಕಣ್ಣಿಗೆಗಳು ಇದ್ರಲ್ಲ, ಯಾವ್ರಿ ಬುತ್ತಿ ಉಳ್ಳ ಕಣ್ಣಿ ಯಾರ್ರಿ? 5 ಇತ್ತು ಅಲ್ಲಿ ಇತ್ತಲ್ಲ, ಅದು 5 ಮಾತ್ರವೇ ಇದೆಯಲ್ಲ ಅಲ್ಲಿ. ಇಲ್ಲಿಗೆ 6 ಇನ್ನೊಂದು ಇದೆಯಲ್ಲ, ಇದು ಏನಪ್ಪ ಇದು? ಏನ್ ಸೇರ್ಸಿದ್ರು ಇಲ್ಲಿಗೆ? ಯಾಕಿದು ಒಂದು ಸೇರ್ಸಿದೆ? ಆದ್ರೆ ನಾರೆ ಬಟ್ಟೆದಲ್ಲಿ ನೋಡುವಾಗ 5 ಇದೆ. ಮೇಲಿರೋ ಒದಿಕೆದಲ್ಲಿ 6 ಒಂದು 5 ಒಂದಿದೆ. ಇದು ಏನು ಅಂತ ನಾವು ಫಸ್ಟ್ ಅದನ್ನ ನೋಡ್ಬಿಟ್ರೆ ಕೆಳಗೆ ಆ ನಾರ ಬಟ್ಟೆದಲ್ಲಿ ಮಾಡಿದಂತ 5 ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಂಡು. ಆಗಿರುವಾಗ ಸಹೋದರರೇ, ಬರುವಾರ ಈ 5ನ್ನ ಕ್ರಿಸ್ತನು ಯಾವ ತರ ನೆರವೇರಿಸಿದ್ರು, ಇದರಲ್ಲಿ ನಮ್ಮನ್ನ ಕರೆಸಿ ಅವರ ಒಂದು ವಿಷಯದಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಕ್ರಿಸ್ತನು ಯಾರೆಲ್ಲ ಇದನ್ನ ನೆರವೇರಿಸ್ತಾರೋ ಅವರು ಪಾಪವನ್ನು ಮುಚ್ಚಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ಮುಚ್ಚಲಾಗಿರುವ ಆ ಬಟ್ಟೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಬರುವಾರ ನಾವು ಈ ವಿಷಯಗಳನ್ನ ಧ್ಯಾನ ಮಾಡೋಣ. ಏನಪ್ಪ ಈ 5 ಸ್ಯಾಕ್ರಿಫೈಸು ಹೆಂಗೆ ಕ್ರಿಸ್ತನು ಅವರು ಇದ್ದು ಅದನ್ನ ನೆರವೇರಿಸಿದ್ರು ಅಂತ ನಾವು ಬರುವಾರ ನೋಡೋಣ. ಇನ್ನ ತನಕ ಕೂಡ ಬಹಳ ತಾಳ್ಮೆಯಿಂದ ಎಲ್ಲ ಕೇಳಿರೋ ಸಹೋದರ ಕೂಡ ನಾವು ಬಹಳ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಆನ್ಲೈನ್ ಮಾಡಿರೋದ್ರಿಂದ ಕಷ್ಟ ಇರುತ್ತೆ ನನಗೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಇರುವಾಗ ಅದನ್ನ ಬಹಳ ಈಸಿಯಾಗಿ ಹೇಳೋ ಸಾಧ್ಯ, ಆನ್ಲೈನ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಕೂಡ ಸಹೋದರರೇ, ನೀವು ತಾಳ್ಮೆಯಿಂದ ಕೇಳಿದ್ದೀರಾ. ಬರೋವಾರ ನಾವು ಎಲ್ಲಿ ಬಿಟ್ಟಿದ್ದೀವೋ ಈ 5 ಬಟ್ಟೆ ಇದರಿಂದ ಇರುವ ಹೋಮಗಳು ಏನು, ಇವು ಹೆಂಗೆ ನೆರವೇರಿಸಿದ್ರು, ನಮಗೆ ಇದರಲ್ಲಿ ಏನ್ ಪಾಠ ಅಂತ ಹೇಳಿ ಬರೋವಾರ ನೋಡೋಣ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಆಮೇನ್.